ಇವತ್ತಿನ ಸೆಷನಲ್ಲಿ ನಾವು ಫೈಲ್ ಮೆನ್ಯೂ ನೆಕ್ಸ್ಟ್ ಕಂಟಿನ್ಯೂಷನ್ನ ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಪ್ಲೇಸ್ವರೆಗೂ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನಾವು ಆಪ್ಷನ್ಸ್ ಲೈಕ್ ಇಂಪೋರ್ಟ್ XML, ಆಡೋ ಪ್ರಿಸೆಟ್ಸ್, ಎಕ್ಸ್ಪೋರ್ಟ್, ಡಾಕ್ಯುಮೆಂಟ್ ಪ್ರಿಸೆಟ್, ಡಾಕ್ಯುಮೆಂಟ್ ಸೆಟಪ್, ಯೂಸರ್, ಫೈಲ್ ಇನ್ಫೋ, ಪ್ಯಾಕೇಜ್, ಪ್ರಿಂಟ್ ಪ್ರಿಸೆಟ್, ಪ್ರಿಂಟ್ ಬುಕ್ಲೆಟ್, ಎಕ್ಸಿಟ್ ಇಷ್ಟು ಆಪ್ಷನ್ನ ನೋಡೋಣ. ಇಂಪೋರ್ಟ್ XML ಅಂತ. ಸೊ ಇವಾಗ ನಾನು ಯಾವ್ದಾದ್ರು XML ಫೈಲ್ನ ಇಂಪೋರ್ಟ್ ಮಾಡ್ಕೊಬೇಕಂದ್ರೆ ಇಂಪೋರ್ಟ್ XML ನ ಕೊಡ್ತೀನಿ. ಸೊ ಇಲ್ಲಿ XML ಫೈಲ್ನ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಈ ರೀತಿ ವಿಂಡೋ ಬರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಮೋಡ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅಪೆಂಡ್ ಅಂದ್ರೆ ಲಾಸ್ಟ್ ಏನಾದ್ರು ಕಂಟೆಂಟ್ ಇದ್ರೆ ಅದಕ್ಕೆ ಎಡಿಟ್ ಆಗ್ತಾ ಹೋಗುತ್ತೆ. ಮರ್ಜ್ ಕಂಟೆಂಟ್ ಅಂದ್ರೆ ಹಳೆ ಕಂಟೆಂಟ್ ಜೊತೆನೆ ಮರ್ಜ್ ಆಗ್ತಾ ಹೋಗುತ್ತೆ. ಸೊ ನೀವು ಇವಾಗ ಇನ್ಸರ್ಟ್ ಮಾಡಿದ್ಮೇಲೆ ಹಳೆ ಫೈಲ್ ಜೊತೆ ಲಿಂಕ್ ಕ್ರಿಯೇಟ್ ಆಗ್ಬೇಕಂದ್ರೆ ಕ್ರಿಯೇಟ್ ಲಿಂಕ್ ಅಂತ ಕೊಡ್ತೀವಿ. ಸೊ ಇದು ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟೈಲ್ ಬರ್ಬೇಕಂದ್ರೆ ಸ್ಟೈಲ್ ಶೀಟ್ ಫಾರ್ಮ್ಯಾಟ್ನ ನಾನು ಅಪ್ಲೋಡ್ ಮಾಡ್ಬೋದು. ಸೊ ಫ್ರೇಮ್ಸ್ ಎಲಿಮೆಂಟ್ಸ್ ಎಲ್ಲ ಬೇಡ ಅಂದ್ರೆ ಅದನ್ನ ಡಿಲೀಟ್ ಕೂಡ ಮಾಡ್ಬೋದು. ವೈಟ್ ಸ್ಪೇಸ್ ಅಂದ್ರೆ ಇವಾಗ ಟ್ಯಾಬ್ಸ್ ಆ ರೀತಿ ಎಲ್ಲ ಸ್ಪೇಸಸ್ ಇರುತ್ತಲ್ಲ ಅದೆಲ್ಲ ಬೇಡ ಅಂದ್ರೆ ಡು ನಾಟ್ ಇಂಪೋರ್ಟ್ ಕಂಟೆಂಟ್ಸ್ ಆಫ್ ವೈಟ್ ಸ್ಪೇಸ್ ಓನ್ಲಿ ಎಲಿಮೆಂಟ್ಸ್ ನ ಟಿಕ್ ಮಾಡ್ಬೋದು. ಸೊ ಇದರಲ್ಲಿ ಯಾವ್ದ್ಯಾವ್ದು ಬೇಕು ಆಪ್ಷನ್ ನ ತಗೊಂಡು ಓಕೆ ಅಂದ್ರೆ ನನಗೆ ಈ ರೀತಿ ಒಂದು ವಿಂಡೋ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನನಗೆ ಸ್ಟ್ರಕ್ಚರ್ ಅಂತ ಇದೆ. ಸೊ ಇದ್ರಲ್ಲಿ ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆರೋ ಮೇಲೆ ಸೊ ನನಗೆ ಇಲ್ಲಿ ಇರೋಂಥ ಕಂಟೆಂಟ್ಸ್ ನ ತೋರಿಸುತ್ತೆ XML ಫಾರ್ಮ್ಯಾಟ್ ಅಲ್ಲಿ. ಸೊ ಇಲ್ಲಿ ಯಾವ್ದು ಬೇಕು ಅದನ್ನ ನಾನು ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ನಂಗೆ ಆ ಪರ್ಟಿಕ್ಯುಲರ್ ಕಂಟೆಂಟ್ ಮಾತ್ರ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟೈಟಲ್ ಮಾತ್ರ ಬೇಕು ಅಂದ್ರೆ ಟೈಟಲ್ ಮಾತ್ರ ಡ್ರ್ಯಾಗ್ ಮಾಡ್ಬೋದು. ಸೊ ಇವಾಗ ಈ ರೀತಿ ಕಂಟೆಂಟ್ ಇದೆ ಅನ್ಕೊಳ್ಳಿ. ಸೊ ಯಾವ್ದು ಬೇಕು ಫಸ್ಟ್ ಇಂದ ಆಥರು, ಸೆಕೆಂಡ್ ಇಂದ ಆಥರು, ಥರ್ಡ್ ಇಂದ ಆಥರು ಈ ರೀತಿ ಆದ್ರೂ ಡ್ರ್ಯಾಗ್ ಮಾಡ್ಬೋದು. ಇಲ್ಲ ಅಂದ್ರೆ ಫುಲ್ ಬುಕ್ ಸ್ಟೋರ್ನ ಡ್ರ್ಯಾಗ್ ಮಾಡಿ ಬಿಟ್ರೆ ಸೊ ಅದರಲ್ಲಿರೋ ಎಲ್ಲ ಕಂಟೆಂಟ್ಸು ನನಗೆ ಬರುತ್ತೆ. ಈ ರೀತಿ XML ಇರೋ ಕಂಟೆಂಟ್ನ ಪ್ಲೇಸ್ ಮಾಡ್ತೀವಿ. ಆಡೋ PDF ಪ್ರಿಸೆಟ್ಸ್ ಅಂತ. ಸೊ ಆಡೋ PDF ಪ್ರಿಸೆಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ಕೊಳ್ಳಿ ಒಂದು ಫೈಲ್ನ. ಅಂದ್ರೆ ನನ್ನ ಇನ್ಡಿಸೈನ್ ಫೈಲ್ನ ನಾನು ಎಷ್ಟು ಬೇಕಾದ್ರೆ ಡಿಫ್ರೆಂಟ್ ಫಾರ್ಮ್ಯಾಟ್ಗೆ ನಾನು ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡೋದು ಯಾವ್ಯಾವ ಆಪ್ಷನ್ ಇದೆ ಅಂದ್ರೆ EPS ಇದೆ, EPUB ಇದೆ, ಫ್ಲಾಶ್ ಇದೆ, HTML ಇದೆ, ಇನ್ಡಿಸೈನ್ ಮಾರ್ಕಪ್ ಲ್ಯಾಂಗ್ವೇಜ್ ಇದೆ, JPEG ಅಂದ್ರೆ ಇಮೇಜ್ ಫಾರ್ಮ್ಯಾಟ್ ಲೈಕ್ JPEG, PNG ಫಾರ್ಮ್ಯಾಟ್ ಇದೆ. ಇದೇ ಫೈಲ್ನ ನಾನು XML ಫಾರ್ಮ್ಯಾಟ್ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ PDF ಅಲ್ಲಿ ಎರಡು ತರ ಇದೆ ನನಗೆ. ಅಡೋಬ್ PDF ಇಂಟರಾಕ್ಟಿವ್ ಒಂದು, ಅಡೋಬ್ PDF ಪ್ರಿಂಟ್ ಒಂದು. ಲೈಕ್ ನಾನು ಇವಾಗ ವೆಬ್ಬಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಅಡೋಬ್ ಇಂಟರಾಕ್ಟಿವ್ ಅಂತ ಕೊಡ್ತೀನಿ. ಇಲ್ಲ ಅಂದ್ರೆ ಅಡೋಬ್ ಪ್ರಿಂಟಿಂಗ್ ಯೂಸ್ ಮಾಡ್ತಿದೀವಿ ಅಂದ್ರೆ ಅಡೋಬ್ ಪ್ರಿಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಪ್ರಿಂಟ್ ಅಂತ ಕೊಟ್ರೆ ಸೊ ಕಲರ್ ಪ್ರೊಫೈಲ್ ನನಗೆ CMYK ತಗೊಳುತ್ತೆ. ಓಕೆ. ಸೊ ಇವಾಗ ನನಗೀಗ ಫೈಲ್ನ ನಾನು ಕನ್ವರ್ಟ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಫಸ್ಟ್ ಈ ಫೈಲ್ನೇ ತಗೊಳ್ಳೋಣ. ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಫೈಲ್ ಹೆಸರು ಕೊಡ್ತಾ ಇದ್ದೀನಿ, ಆಡೋಬ್ PDF ಪ್ರಿಂಟ್ ಅಂತ ಕೊಟ್ಟಿದ್ದೀನಿ. ಸೇವ್ ಅಂತ ಕೊಟ್ರೆ ನನಗಿಲ್ಲಿ ಒಂದು ವಿಂಡೋ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಡೋಬ್ PDF ಪ್ರಿಸೆಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಕಾಣುತ್ತಲ್ಲ. ಸೊ ಇದನ್ನ ಆಡೋಬ್ PDF ಪ್ರಿಸೆಟ್ಸ್ ಅಂತ ಹೇಳ್ತೀವಿ. ಸೊ ಜನರಲಿ ನಮಗೆ 6 ಪ್ರಿಸೆಟ್ಸ್ ಇದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಹೈ ಕ್ವಾಲಿಟಿ ಪ್ರಿಂಟು, PDF X1A, PDF X3, PDF X4, ಪ್ರೆಸ್ ಕ್ವಾಲಿಟಿ, ಸ್ಮಾಲೆಸ್ಟ್ ಫೈಲ್ ಸೈಜ್ ಅಂತ. ಸೊ ಈ ಆಪ್ಷನ್ ನೀವು ಇಲ್ಲಾದ್ರೂ ನೋಡ್ಬೋದು. ಇಲ್ಲ ಅಂದ್ರೆ ಸೊ ಇಲ್ಲಿ ನೀವು ಬಂದ್ರೆ ಅಡೋಬ್ PDF ಪ್ರಿಸೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ನನಗೆ 6 ಆಪ್ಷನ್ ಇರುತ್ತೆ. ಸೊ ಈ 6 ಏನಪ್ಪಾ ಅಂದ್ರೆ ಜನರಿಕ್ ಸ್ಟ್ಯಾಂಡರ್ಡ್ಸ್. ಇವಾಗ PDF ಫೈಲ್ನ ಕನ್ವರ್ಟ್ ಮಾಡ್ತಿದೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿರೋ ಅಂಥದ್ದು ಸ್ಟ್ಯಾಂಡರ್ಡ್ಸ್ ಇದು. ಇದ್ರ ಹೆಸರೇನಪ್ಪ ಅಂದ್ರೆ X1A, X3, X4 ಅಂತ. ಸೊ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಬಂದು 2001 ಅಲ್ಲಿ. ಓಕೆ. ಸೊ ಇದು ಒಂದೊಂದನ್ನು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಪ್ರಿಂಟ್ ಅಂತ. ಸೊ ಹೈ ಕ್ವಾಲಿಟಿ ಪ್ರಿಂಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ.
ಪಿ ಡಿ ಎಫ್ನ ನಾನು ಹೈ ಕ್ವಾಲಿಟಿ ಪ್ರಿಂಟಿಗೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಆವಾಗ ನಾವು ಈ ಮೋಡನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಫಸ್ಟು ಸ್ಟ್ಯಾಂಡರ್ಡ್ ಯಾವುದು ಹೈ ಕ್ವಾಲಿಟಿ ಪ್ರಿಂಟ್ ಅಂತ ತಗೋತೀರಾ. ಓಕೆ, ತಗೊಂಡಾದ್ಮೇಲೆ ಸೊ ಇಲ್ಲಿ ನನಗೆ ಬೇಸಿಕ್ ಸೆಟ್ಟಿಂಗ್ಸ್ ಬರುತ್ತೆ, ಲೈಕ್ ಹೇಗಿರುತ್ತೆ ಪಿ ಡಿ ಎಫ್ ಫೈಲಲ್ಲಿ ಅಂತ. ಇದು ಸಪೋರ್ಟ್ ಮಾಡೋದು ಬಂದ್ಬಿಟ್ಟು ನನಗೆ ಆಕ್ರೋಬ್ಯಾಟ್ 5 ವರ್ಷನ್ಗೆ, ಅಂದರೆ ಪಿ ಡಿ ಎಫ್ 1.4 ವರ್ಷನ್ಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಇವಾಗ ನನಗೆ ಈ ಫೈಲಲ್ಲಿ ಏನಾದರೂ ನನಗೆ ಇಮೇಜಸ್ ಇತ್ತು ಅಂದರೆ, ಅದು ಲೈಕ್ ಮೋರ್ ದ್ಯಾನ್ 300 DPI ಇತ್ತು ಅಂದರೆ ಎಲ್ಲ ಇಮೇಜಸ್ ಲೈಕ್ ಗ್ರೇ ಸ್ಕೇಲ್ ಆಗಿರ್ಬೋದು ಅಥವಾ ಕಲರ್ ಇಮೇಜ್ ಆಗಿರ್ಬೋದು, ಪ್ರತಿಯೊಂದು ಇಮೇಜ್ನೂ ಅದು 300 ಪಿಕ್ಸೆಲ್ ಪರ್ ಇಂಚ್ ಸೈಜಿಗೆ ಅಂದರೆ ಇದಕ್ಕೆ ತಗೊಂಬರುತ್ತೆ, ಸೈಜಿಗೆ ತಗೊಂಬರುತ್ತೆ. ಸೊ ಇವಾಗ ಸಿಂಗಲ್ ಕಲರ್ ಮೊನೋಕ್ರೋಮ್ ಇಮೇಜ್ ಇತ್ತಂದ್ರೆ ಅದು ಸ್ಟ್ಯಾಂಡರ್ಡ್ನ ಅದು 1200 PPIಗೆ ಇಡುತ್ತೆ. PPI ಅಂದರೆ ಪಿಕ್ಸೆಲ್ ಪರ್ ಇಂಚ್, 1 ಇಂಚ್ ಜಾಗದಲ್ಲಿ ಎಷ್ಟು ಪಿಕ್ಸೆಲ್ಸ್ ಇದೆ ಅಂತ ತೋರಿಸೋದನ್ನ PPI ಅಂತ ಹೇಳ್ತೀವಿ. ಸೊ ಎಲ್ಲ ಫಾಂಟ್ ಸಬ್ಸೆಟ್ಸ್ನು ಅದು ಎಂಬೇಡ್ ಮಾಡುತ್ತೆ. ಕಲರ್ಸ್ ಮತ್ತೆ ಲೆವೆಲ್ಸು ಚೇಂಜ್ ಆಗಲ್ಲ, ಬಟ್ ಇದರಲ್ಲಿ ಟ್ರಾನ್ಸ್ಪರೆನ್ಸಿನ ಅದು ಸಪೋರ್ಟ್ ಮಾಡೋದಿಲ್ಲ. ಓಕೆ, ಸೊ ಇದು ಆಕ್ರೋಬ್ಯಾಟ್ 5 ಈ ವರ್ಷನ್ಗೆ ನೀವು ಕನ್ವರ್ಟ್ ಮಾಡಿದ್ರೆ ಲೈಕ್ ಹೈ ಕ್ವಾಲಿಟಿ ಪ್ರಿಂಟ್ ಅಂತ, ಆಕ್ರೋಬ್ಯಾಟ್ 5 ಅಥವಾ ಅದಕ್ಕಿಂತ ಮೇಲೆ ವರ್ಷನ್ಸ್ ನಮಗೆ ಪಿ ಡಿ ಎಫ್ ರೀಡರ್ ಇದ್ರೆ ಮಾತ್ರ ನನಗೆ ಓಪನ್ ಆಗುತ್ತೆ. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ಡೌನ್ ಸ್ಯಾಂಪ್ಲಿಂಗ್ ನಾನು ಹೇಳ್ದಂಗೆ 300 PPIಗೆ ಕನ್ವರ್ಟ್ ಆಗುತ್ತೆ. ಸೊ 450 PPIಗಿಂತ ಮೇಲಿದ್ರೆ ಅದನ್ನೆಲ್ಲನೂ ಅದು 300 PPIಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದು ಬೇಕಾದ್ರೆ ನೀವು ಇನ್ನ ಕಮ್ಮಿಗೆ ಬೇಕಾದರೂ ಸೆಟ್ ಮಾಡ್ಬೋದು, ಲೈಕ್ 250 ಸೆಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಹೈ ಕ್ವಾಲಿಟಿ ಪ್ರಿಂಟ್ ಅಂತ ಮುಂಚೆ ಇತ್ತು, ಇವಾಗ ನಾನು ಚೇಂಜಸ್ ಮಾಡಿದ್ದು ಮಾಡಿಫೈ ಅಂತ ಆಗುತ್ತೆ. ಓಕೆ, ಸೊ ನಿಮಗೆ ಮುಂಚೆ ಥರನೇ ಬೇಕಂದ್ರೆ ಹಳೇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಾರ್ಕ್ಸ್ ಅಂಡ್ ಬ್ಲೀಡ್ ಏರಿಯಾ ತೋರಿಸ್ಬೇಕು ಅಂದರೆ ಕ್ರಾಪ್ ಮಾರ್ಕ್ಸ್ ಅಂತ ತೋರಿಸಿದ್ರೆ, ಬ್ಲೀಡ್ ಮಾರ್ಕ್ಸ್ ಅಂತ ಕೊಟ್ಟರೆ ಸೊ ನಮಗೆ ಬ್ಲೀಡ್ ಮಾರ್ಕು ತೋರಿಸುತ್ತೆ. ಸೊ ಡಾಕ್ಯುಮೆಂಟಲ್ಲಿ ಕೊಟ್ಟಿರೋ ಬ್ಲೀಡ್ ವ್ಯಾಲ್ಯೂಸ್ ಬರಬೇಕಂದ್ರೆ ಯೂಸ್ ಡಾಕ್ಯುಮೆಂಟ್ ಬ್ಲೀಡ್ ಆಪ್ಷನ್ಸ್ ಅಥವಾ ಸೆಟ್ಟಿಂಗ್ಸ್ ಅಂತ ಕೊಡಬೇಕಾಗುತ್ತೆ. ಸೊ ಔಟ್ಪುಟ್ಟು ನನಗೆ ಯಾವುದು ಕಲರ್ ಕನ್ವರ್ಷನ್ ಆಗೋದಿಲ್ಲ. ಸೊ ಕನ್ವರ್ಷನ್ ಬೇಕಂದ್ರೆ ಇಲ್ಲಿ ಯಾವ ಮೋಡ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊತೀವಿ, ಬಟ್ ಡಿಫಾಲ್ಟಾಗಿ ನನಗೆ ಯಾವುದು ಕಲರ್ ಕನ್ವರ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಮೋಡ್ ಬಂದ್ಬಿಟ್ಟು PDF X1A 2001 ಅಂತ. ಸೊ ಇದು ಡೆವಲಪ್ ಆಗಿದ್ದ ಇಯರ್ ಬಂದ್ಬಿಟ್ಟು 2001 ಅಲ್ಲಿ. ಇದು PDF X1A 2001 ಅನ್ನೋದು ಒಂದು ISO ಸ್ಟ್ಯಾಂಡರ್ಡ್ ಗ್ರಾಫಿಕ್ಸ್ ಕಂಟೆಂಟ್ ಎಕ್ಸ್ಚೇಂಜಿಗೆ ಯೂಸ್ ಮಾಡ್ತೀವಿ. ಸೊ ಇದು 1.3 ವರ್ಷನ್ ಆಫ್ PDF ಗೆ ಸಪೋರ್ಟ್ ಮಾಡುತ್ತೆ, ಅಂದರೆ ಆಕ್ರೋಬ್ಯಾಟ್ 4 ಅಥವಾ ಅದಕ್ಕಿಂತ ಮೇಲಿನ ವರ್ಷನ್ನು ಇರಬೇಕು. ಸೊ ಇದರಲ್ಲೂ ಸೇಮ್ ಆಗುತ್ತೆ, ಲೈಕ್ ಇವಾಗ ನಂದು ಕಂಪ್ರೆಷನ್ ಮೋಡ್ ಲೈಕ್ 450ಗಿಂತ ಜಾಸ್ತಿ ಇತ್ತು ಅಂದರೆ ನನಗೆ ಇಮೇಜಸ್ ಏನಾಗುತ್ತೆ ಅಂದರೆ 300 PPIಗೆ ಕನ್ವರ್ಟ್ ಆಗುತ್ತೆ. ಸಿಂಗಲ್ ಕಲರ್ ಇರೋದು 1800 PPIಗಿಂತ ಜಾಸ್ತಿ ಇದ್ರೆ 1200 PPIಗೆ ಕನ್ವರ್ಟ್ ಆಗುತ್ತೆ. ಮಾರ್ಕ್ಸ್ ಅಂಡ್ ಬ್ಲೀಡು ಬರೋದಿಲ್ಲ, ಆವಾಗಲೇ ಥರ ಬೇಕಂದ್ರೆ ಕೊಟ್ಕೋಬೋದು. ಸೊ ನನಗೆ ಏನೇ ಇಮೇಜ್ ಇರಲಿ ಪ್ರತಿಯೊಂದು ಏನಕ್ಕೆ ಕನ್ವರ್ಟ್ ಆಗುತ್ತೆ ಅಂದರೆ CMYKಗೆ ಕನ್ವರ್ಟ್ ಆಗುತ್ತೆ ಈ ಮೋಡಲ್ಲಿ. ಸೊ ನನಗೆ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು, ಬಟ್ ಇದು ಸ್ಪೆಸಿಫೈ ಮಾಡಿರೋಂಥ ಸ್ಟ್ಯಾಂಡರ್ಡ್ ಥಿಂಗ್. ಓಕೆ, ಸೊ ಇಮೇಜಸ್ ಎಲ್ಲ ನನಗೆ ಹೈ ರೆಸಲ್ಯೂಷನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು PDF X3 2002. ಸೊ ಇದರಲ್ಲೂ ಅಷ್ಟೇ ಲೈಕ್ ನನಗೆ PDF ವರ್ಷನ್ ಬಂದು 1.3 ಯೂಸ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಕಂಪ್ರೆಷನ್ ಮೋಡು ನನಗೆ 450 ಇರೋದು 300 ತಗೊಳುತ್ತೆ, ಡೌನ್ ಸ್ಯಾಂಪ್ಲಿಂಗ್ ಮಾಡುತ್ತೆ. ಸೊ ಜನರಲ್ ಆಗಿ PDF 1.3 ಅಂದರೆ ಆಕ್ರೋಬ್ಯಾಟ್ 4 ಸಾಕು ನನಗೆ. PDF 1.4 ಅಂದರೆ ಆಕ್ರೋಬ್ಯಾಟ್ 5 ಇರಬೇಕು. PDF 1.6 ಅಂದರೆ ಆಕ್ರೋಬ್ಯಾಟ್ 7 ಇರಬೇಕು. PDF 1.7 ಅಂದರೆ ಆಕ್ರೋಬ್ಯಾಟ್ 8 ಅಥವಾ 9 ಇರಬೇಕು. ಸೊ ಇದು X3 ಸ್ಟ್ಯಾಂಡರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಸೇಮ್ ಡೌನ್ ಸ್ಯಾಂಪ್ಲಿಂಗ್ ಹಂಗೆ ಆಗುತ್ತೆ. ಮಾರ್ಕ್ಸ್ ಬ್ಲೀಡ್ ಬೇಕಂದ್ರೆ ಡಾಕ್ಯುಮೆಂಟ್ ಆದ್ರೂ ಕೊಡ್ಬೋದು ಅಥವಾ ಇದರದಾದ್ರೂ ಕೊಡ್ಬೋದು. ಸೊ ಈ ಮೋಡಲ್ಲಿ ನನಗೆ ಕಲರ್ ಕನ್ವರ್ಷನ್ ಆಗೋದಿಲ್ಲ. ಔಟ್ಪುಟ್ ಮಾಡಿರೋದು CMYKಗೆ ಕನ್ವರ್ಟ್ ಆಗುತ್ತೆ.
PDF ಅಂತ ಕೊಟ್ಟಿದ ತಕ್ಷಣ ಕನ್ವರ್ಷನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನನಗೆ ಡಾಕ್ಯುಮೆಂಟ್ ಪ್ರಿಂಟಿಂಗಿಗೆ ಅಂತ ಕನ್ಸಿಡರ್ ಆಗಿ ಸೊ ಬೇಸಿಕ್ ಆಗಿರೋ ಕಲರ್ ಕಾಂಬಿನೇಷನ್ಗೆ CMYK ಮೋಡಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಬೇಕಂದ್ರೆ ಬೇರೆ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು. ಜನರಲ್ ಆಗಿ ವರ್ಕಿಂಗ್ CMYK US ವೆಬ್ ಕೋಟೆಡ್ ಅಂತ ಇರುತ್ತೆ. ಸೊ ನಿಮಗೆ ಬೇರೆ ಬೇಕಂದ್ರೆ ಇದನ್ನ ಬಿಟ್ಟು US ವೆಬ್ ಕೋಟೆಡ್ SWOP ವರ್ಷನ್ 2ನ ಯೂಸ್ ಮಾಡ್ತೀವಿ. ಸೊ ಡಿಫಾಲ್ಟ್ ನ ಬಿಟ್ಟು ಜನರಲ್ ಆಗಿ ಯೂಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಇದೇನ US ವೆಬ್ ಕೋಟೆಡ್ SWOP V2 ಅಂತ ಹೇಳ್ತೀವಿ. ಫೈಲ್, ಪ್ರಿಸೆಟ್ಸ್, PDF X4. ಸೊ PDF X4 ಅನ್ನೋ ಕ್ವಾಲಿಟಿ ಇದು ನನಗೆ ಆಡೋ 1.4 ಅಥವಾ 1.6ಗೆ ಸಪೋರ್ಟ್ ಮಾಡುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನನಗೆ ಟ್ರಾನ್ಸ್ಪರೆನ್ಸಿನ ಸಪೋರ್ಟ್ ಮಾಡುತ್ತೆ. ಸೊ ಇದರಲ್ಲಿ ಕಲರ್ ಮ್ಯಾನೇಜ್ಮೆಂಟ್ ಮತ್ತೆ ICC ಕಲರ್ ಸ್ಪೆಸಿಫಿಕೇಶನ್ ಕೂಡ ಇದೆ, ಲೈಕ್ PDF X3 ನಲ್ಲಿ ಇದ್ದಂಗೆ. ಸೊ X4 ಕಾಂಪಿಟೆಂಟ್ ಫೈಲ್ಸ್ ನ ನಾವು CS3 ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡಬಹುದು. ಸೊ ಅಕ್ರೋಬ್ಯಾಟ್ 9 ಅಥವಾ ಅಡೋಬ್ 9 ಅಲ್ಲಿ ನಾವು ಪ್ರಿಫ್ಲೈಟ್ ಫ್ಯೂಚರ್ಸ್ ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ PDF ಫೈಲ್ ನ PDF X4 ಫಾರ್ಮ್ಯಾಟಿಗೆ ಡ್ರಾಫ್ಟ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ, ಕಂಪ್ರೆಷನ್ ಎಲ್ಲ ಸೇಮ್ ಇರುತ್ತೆ, ಮಾರ್ಕ್ಸ್ ಬೇಕಂದ್ರೆ ಕೊಟ್ಕೋಬಹುದು. ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಟ್ಟು CMYK ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಜನರಿಕ್ ಫಾರ್ಮ್ಯಾಟ್ಸ್ ಆಕ್ಚುಯಲ್ ಆಗಿ. ಸೊ ನೀವು ಏನಾದ್ರೂ ಒಂದು ಡಾಕ್ಯುಮೆಂಟ್ ನ ಕನ್ವರ್ಟ್ ಮಾಡ್ತಿದ್ದೀರಾ ಅಥವಾ ಪ್ರಿಂಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ ಪ್ರೆಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾವ್ದು ಸೂಟಬಲ್ ಫಾರ್ಮ್ಯಾಟ್ ಅಂತ ಅವರಿಂದ ತಿಳ್ಕೊಂಡು ಅದಕ್ಕೆ ತಕ್ಕನಂಗೆ ನೀವು ಲೈಕ್ ಇಲ್ಲಿ ಯಾವ ಫೀಲ್ಡ್ ಬೇಕೋ ಅದನ್ನ ಮಾಡಿಫೈ ಮಾಡಿಕೊಂಡು ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಜನರಿಕ್ ಆಗಿ ಬೇಕಂದ್ರೆ ಮಾತ್ರ ಇಲ್ಲಿ ಕೊಟ್ಟಿರುವಂತ ಫಾರ್ಮ್ಯಾಟ್ಸ್ ನ ನೀವು ಯೂಸ್ ಮಾಡಬೇಕು. ಪ್ರೆಸ್ ಕ್ವಾಲಿಟಿ. ಸೊ ಇವಾಗ ನೀವು ಪ್ರೆಸ್ಸಿಗೆ ಏನಾದ್ರು ಕೊಡ್ತಾ ಇದ್ದೀರಾ ನಿಮ್ ಫೈಲು ಅಂದ್ರೆ ಪ್ರಿಂಟಿಂಗ್ ಪರ್ಪಸ್ಸಿಗೆ, ಆವಾಗ ಹೇಗಿರುತ್ತೆ ಅಂತ ಈ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಸೊ ಇದರಲ್ಲಿ ಹೈ ಕ್ವಾಲಿಟಿ ಪ್ರಿಂಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ. ಆದ್ರೆ ಈ ಪ್ರೆಸ್ ಕ್ವಾಲಿಟಿ ಇದು ಬಂದ್ಬಿಟ್ಟು ನನಗೆ ಇಲ್ಲೆಲ್ಲ ಇತ್ತಲ್ಲ ಲೈಕ್ PDF X ಅಂತ, ಈ ಫೈಲಿಗೆ ಕಂಪೈಲೆಂಟ್ ಅಲ್ಲ. ಸೊ ಇಲ್ಲಿ ಕ್ವಾಲಿಟಿ ಆಫ್ ಕಂಟೆಂಟ್ ತುಂಬಾ ಹೈಯೆಸ್ಟ್ ಕನ್ಸಿಡರೇಷನ್ ಕೊಡ್ತೀವಿ. ಸೊ ಇಲ್ಲಿ PDF 1.4 ವರ್ಷನ್ ನಾವು ಯೂಸ್ ಮಾಡ್ತೀವಿ. ಪ್ರತಿಯೊಂದು ಇಮೇಜಸ್ ಆಗಿರ್ಬೋದು, ಪ್ರತಿಯೊಂದು ಏನಾದ್ರೂ ಆಗಿರ್ಬೋದು, ಅದೆಲ್ಲ CMYK ಕಲರ್ ಮಾಡೆಲ್ಗೆ ಕನ್ವರ್ಟ್ ಆಗುತ್ತೆ. ಹಳೆ ಇದ್ರ ತರನೇ ಲೈಕ್ 300 PPIಗೆ ನನಗೆ ಕಲರ್ ಅಥವಾ ಗ್ರೇ ಸ್ಕೇಲ್ ಇಮೇಜು ಡೌನ್ ಸ್ಯಾಂಪಲ್ ಆಗುತ್ತೆ. ಲೈಕ್ ಸಿಂಗಲ್ ಕಲರ್ ಇಮೇಜ್ ಆದ್ರೆ ಮೊನೋಕ್ರೋಮ್ ಇಮೇಜಸ್ ಅಂತ ಹೇಳ್ತೀವಿ, ಅದನ್ನ 1200 PPIಗೆ ಕನ್ವರ್ಟ್ ಆಗುತ್ತೆ. ಸೊ ಹಳೇದು ಹೇಗಿತ್ತು ಅದೇ ರೀತಿ. ಸೊ ಇದು ಎಲ್ಲಾ ಫಾಂಟ್ಸ್ ನ ಮತ್ತೆ ಇದನ್ನ ಎಂಬೆಡ್ ಮಾಡುತ್ತೆ, ಜೊತೆಗೆ ಟ್ರಾನ್ಸ್ಪರೆನ್ಸಿ ಕೂಡ ಸಪೋರ್ಟ್ ಮಾಡುತ್ತೆ. ಇದ್ ಬಿಟ್ರೆ ನೆಕ್ಸ್ಟ್ ಕಲರ್ ಮಾಡೆಲ್ ಬಂದ್ಬಿಟ್ಟು ಸ್ಮಾಲೆಸ್ಟ್ ಫೈಲ್ ಸೈಜ್ ಅಂತ. ಇವಾಗ ನನ್ನ ಫೈಲ್ ಸೈಜ್ ಏನಾದ್ರು ತುಂಬಾ ಚಿಕ್ಕದಾಗಬೇಕು ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಪಬ್ಲಿಷ್ ಮಾಡಬೇಕು ಅಂದ್ರೆ ಅವಾಗ ನಾವು ಈ ಮಾಡೆಲ್ ನ ಯೂಸ್ ಮಾಡ್ತೀವಿ. ಸೊ ಇದು ಅಕ್ರೋಬ್ಯಾಟ್ PDF 1.5 ವರ್ಷನ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ವೆಬ್ ಅಥವಾ ವೆಬ್ ಪರ್ಪಸ್ಗೆ ಮಾಮೂಲಿ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಇಂಟರ್ನೆಟ್ ಅಲ್ಲಿ ಇಮೇಲ್ ಅಲ್ಲಿ ಶೇರ್ ಮಾಡಬೇಕು ಅಂದ್ರೆ ಈ ಮೋಡ್ ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಜಾಸ್ತಿ ಕಂಪ್ರೆಷನ್ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ಸೊ ಯೂಶಲಿ ನನಗೆ ಇಲ್ಲಿ ಕಂಪ್ರೆಷನ್ ಆಯ್ತಂದ್ರೆ ಇಮೇಜಸ್ ಎಲ್ಲ ನೀವು ನೋಡ್ಬೋದು, ಲೈಕ್ ಕಲರ್ ಇಮೇಜಸ್ ಎಲ್ಲ ನನಗೆ ಬಂದು 100 PPI ಆಗುತ್ತೆ, ಗ್ರೇ ಸ್ಕೇಲ್ ಇಮೇಜಸ್ ಎಲ್ಲ 150 PPI ಆಗುತ್ತೆ. ಇವಾಗ ಬ್ಲ್ಯಾಕ್ ಅಂಡ್ ವೈಟ್ ಇಮೇಜಸ್ ಎಲ್ಲ 300 PPIಗೆ ಆಗುತ್ತೆ. ಸೊ ಕಂಪ್ರೆಷನ್ ಮೋಡ್ ನಾನು ಯೂಸ್ ಮಾಡೋದು CCITT ಅನ್ನೋ ಮೋಡ್ ನ ನಾನು ಯೂಸ್ ಮಾಡ್ತೀವಿ. ಸೊ ಇದು ಬೈಟ್ ಸರ್ವಿಂಗಿಗೆ ನಾವು ಯೂಸ್ ಮಾಡ್ತೀವಿ, ಬಟ್ ಇದರಲ್ಲಿ ನನಗೆ ಫಾಂಟ್ಸ್ ಎಂಬೇಡ್ ಆಗೋದಿಲ್ಲ. ಇಮೇಜಸ್ ನನಗೆ sRGB ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ, ಯಾಕೆಂದ್ರೆ ಇದನ್ನ ನಾನು ಆನ್ಲೈನ್ ಪಬ್ಲಿಷಿಂಗ್ ಇಲ್ಲಿ ಯೂಸ್ ಮಾಡೋದ್ರಿಂದ ಇದು sRGB ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಸೊ ನಮಗ್ ಗೊತ್ತಿರೋಂಗೆ ಸ್ಟ್ಯಾಂಡರ್ಡ್ ಮಾನಿಟರ್ ಪ್ರೊಫೈಲ್ ಯಾವ್ದಪ್ಪ ಕಲರ್ದು ಅಂದ್ರೆ sRGB ಪ್ರೊಫೈಲು, ಅದಕ್ಕೋಸ್ಕರ ಇದು ಅದಕ್ಕೆ ಕನ್ವರ್ಟ್ ಆಗುತ್ತೆ.
ನಾ ಹೇಳ್ದಂಗೆ ಇವೆಲ್ಲಾನು ಜನರಲ್ ಆಗಿ ಯೂಸ್ ಮಾಡುವಂತ ಸ್ಪೆಸಿಫಿಕೇಶನ್. ನಿಮ್ದೇ ಓನ್ ಸ್ಪೆಸಿಫಿಕೇಶನ್ ಅನ್ನು ನೀವು ಕ್ರಿಯೇಟ್ ಬೇಕಾದ್ರೂ ಮಾಡ್ಬೋದು. ಲೈಕ್ ಇಲ್ಲಿ ಹೋಗಿ ಪ್ರೀಸೆಟ್ಸಿಗೆ ಹೋಗಿ ಡಿಫೈನ್ ಅಂತ ಕೊಟ್ಟು ಇಲ್ಲಿ ನ್ಯೂ ಅಂತ ಕೊಟ್ರೆ ನಿಮ್ದೇ ಓನ್ ಹೆಸರು ಕೊಟ್ಬಿಟ್ಟು ಯಾವ ಸ್ಟ್ಯಾಂಡರ್ಡ್ ಆದ್ರೂ ಬೇಕಂದ್ರೆ ಬರುತ್ತೆ ಅಂದ್ರೆ ಆ ಸ್ಟ್ಯಾಂಡರ್ಡ್ ನ ಕೊಟ್ಕೋಬಹುದು. ಇಲ್ಲ ಪ್ರತಿಯೊಂದು ಕೂಡ ನೀವೇನೇನೆ ಸೆಟ್ ಮಾಡ್ಕೋಬಹುದು. ನಾ ಹೇಳ್ದಂಗೆನೆ ನೀವು ಇದನ್ನ ಸೆಟ್ ಮಾಡಬೇಕು ಅಂದ್ರೆ ಫಸ್ಟ್ ಯಾರ ಹತ್ರ ಪ್ರಿಂಟ್ ಮಾಡಿಸ್ತೀರಾ ಅವ್ರ ಸ್ಪೆಸಿಫಿಕೇಶನ್ ಏನು ಅಂತ ತಿಳ್ಕೊಂಡು ಅವ್ರ ರೆಕಮೆಂಡೇಶನ್ ನ ತಿಳ್ಕೊಂಡು ರಿಕ್ವೈರ್ಮೆಂಟ್ ಪ್ರಕಾರ ಆ ರೀತಿ ಮಾತ್ರ ನಾವು ಪ್ರಿಸೆಟ್ ನ ಕನ್ವರ್ಟ್ ಮಾಡಿ ಕೊಡ್ಬೇಕು. ಸೊ ಇದನ್ನ ನಿಮ್ಮ ರಿಸ್ಕ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾಗತ್ತೆ ಗೊತ್ತಿಲ್ಲ ಅಂದ್ರೆ. ಓಕೆ, ಸೊ ಫಸ್ಟ್ ನೀವು ಅಡೋಬ್ PDF ಪ್ರಿಸೆಟ್ ನ ಡಿಫೈನ್ ಅಥವಾ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಯಾವ ಫಾರ್ಮ್ಯಾಟಿಗೆ ಬೇಕು ನಿಮಗೆ ಆ ಫಾರ್ಮ್ಯಾಟ್ಗೆ ಸೆಲೆಕ್ಟ್ ಮಾಡ್ಕೊಂಡು 1 ಅಂತ ಕೊಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ರೆ ಇಲ್ಲಿ ನನಗೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಯಾವ ವ್ಯೂನಲ್ಲಿ ನಿನ್ಗೆ ಆಗ್ಬೇಕು, ಹೇಗ್ ಕಾಣ್ಬೇಕು ಡಾಕ್ಯುಮೆಂಟ್ ಅಂತ ಎಲ್ಲ ಅದನ್ನ ನೀವು ಸೆಟ್ ಮಾಡ್ಕೋಬಹುದು. ಸೊ ಹೇಗ್ ಬರ್ಬೇಕು, 2 pages ಬರ್ಬೇಕಾ, ಕಂಟಿನ್ಯೂಸ್ ಫೇಸಿಂಗ್ ಪೇಜಸ್ ಬರ್ಬೇಕಾ, ಸಿಂಗಲ್ ಪೇಜ್ ಬರ್ಬೇಕಾ, ಹೇಗ್ ಬರ್ಬೇಕು ಅಂತ ಕೇಳುತ್ತೆ. ಸೊ ಟ್ರಾನ್ಸಿಷನ್ ಏನಾದ್ರು ಬೇಕಂದ್ರೆ ಟ್ರಾನ್ಸಿಷನ್ ಕೊಡ್ಕೋಬಹುದು. ಸೊ ಕಂಪ್ರೆಷನ್ JPEG ಕನ್ವರ್ಟ್ ಆಗುತ್ತಲ್ವಾ, ಅದು ಲಾಸಿ ಕಂಪ್ರೆಷನ್ ಆಗ್ಬೇಕಾ ಅಥವಾ ಲಾಸ್ಲೆಸ್ ಕಂಪ್ರೆಷನ್ ಆಗ್ಬೇಕಾ ಅಥವಾ ಆಟೋಮ್ಯಾಟಿಕ್ ಇರ್ಬೇಕಾ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾ ಹೇಳ್ದಂಗೆ ಇಲ್ಲಿ ರೆಸಲ್ಯೂಷನ್ ಕೂಡ ಸೆಟ್ ಮಾಡ್ಕೋಬಹುದು. ಸೊ ರೆಸಲ್ಯೂಷನ್ ಜಾಸ್ತಿ ಆದಂಗೆಲ್ಲ ನಿಮಗೆ ಫೈಲ್ ಸೈಜು ಜಾಸ್ತಿ ಆಗುತ್ತೆ. ಇವಾಗ ನನಗೆ PDF ಫೈಲ್ ಕನ್ವರ್ಟ್ ಆಯಿತು, ಐ ಮೀನ್ ಎಕ್ಸ್ಪೋರ್ಟ್ ಆಯಿತು. ಸೊ ಕಂಟೆಂಟ್ ನನಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇವಾಗ ನಿಮಗೆ ಇಂಪೋರ್ಟ್ XML ಅಡೋಬ್ PDF ಪ್ರಿಸೆಟ್ ಎಕ್ಸ್ಪೋರ್ಟ್ ಅಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂತೀನಿ. ಸೊ ಇವಾಗ PDF ನ ಕನ್ವರ್ಟ್ ಮಾಡ್ಬೇಕಾದ್ರೆ PDF ಪ್ರಿಸೆಟ್ ಹೇಗಿತ್ತು ಅದೇ ರೀತಿ ಇವಾಗ ನಾನು ಒಂದು ಡಾಕ್ಯುಮೆಂಟ್ ನ ಫೈಲ್ ನ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ಟು ಕ್ರಿಯೇಟ್ ಮಾಡ್ತೀನಿ ಅಲ್ವಾ. ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನನಗೆ ಯಾವುದೋ ಒಂದು ಸೆಟಪ್ ಇಷ್ಟ ಆಗಿಲ್ಲ ಅನ್ಕೊಳ್ಳಿ. ಸೊ ನಾನು ಇವಾಗ ಪ್ರಿಂಟ್ ಅಂತ ವೆಬ್ ಇಂಟೆಂಟ್ ತಗೊಂಡಿದ್ದೀನಿ. ಈಗ A4 ಸೈಜ್ ಪೇಪರ್ ತಗೊಂಡಿದ್ದೀನಿ. ನನಗೆ ಅದು A3 ಬೇಕು ಅಥವಾ A5 ಬೇಕು ಅಂದ್ರೆ ನಾನು ಮತ್ತೆ ಹೇಗೆ ಚೇಂಜ್ ಮಾಡ್ಬೋದು ಅಂದ್ರೆ ಡಾಕ್ಯುಮೆಂಟ್ ಸೆಟಪ್ಪಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ಚೇಂಜಸ್ ಮಾಡ್ಕೋಬಹುದು. A4 ಇರೋದು ಲೀಗಲ್ ಟ್ಯಾಬ್ಲಾಯ್ಡ್ ಅಥವಾ A3 ಯಾವ ಸೈಜ್ ಬೇಕು ತಗೋಬಹುದು. ಯಾವ ಪೇಜ್ ನಂಬರ್ ಎಲ್ಲಿಂದ ಬರಬೇಕು ಕೊಡ್ಬೋದು. ಫೇಸಿಂಗ್ ಪೇಜಸ್ ಬೇಕಂದ್ರೆ ಕೊಟ್ಕೋಬಹುದು. ಓರಿಯೆಂಟೇಷನ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಇಲ್ಲೇ 3 ಆಪ್ಷನ್ ಕೊಟ್ರೆ ನನಗೆ ಬ್ಲೀಡ್ ಸ್ಲಗ್ ಏರಿಯಾ ಕೂಡ ಬರುತ್ತೆ, ಅದನ್ನ ಕೂಡ ನಾವು ಚೇಂಜಸ್ನ ಮಾಡ್ಕೋಬಹುದು. ಓಕೆ, ಸೊ ಅದೇ ರೀತಿ ಡಾಕ್ಯುಮೆಂಟ್ ಪ್ರಿಸೆಟ್ ಡಿಫೈನ್ ಅಂದ್ರೆ ಸೊ ಇವಾಗ ನೀವು ಫೈಲ್ ನ್ಯೂ ಅಂತ ಕೊಟ್ಟಾಗ ಡಾಕ್ಯುಮೆಂಟ್ ಅಂತ ಕೊಡ್ತಿರಲ್ಲ, ಕೊಟ್ಟಿದ ತಕ್ಷಣ ಹೇಗೆ ಬರಬೇಕು ಅನ್ನೋದನ್ನ ನಾವು ಡಾಕ್ಯುಮೆಂಟ್ ಪ್ರಿಸೆಟ್ ಅಲ್ಲಿ ಬರುತ್ತೆ. ಇಲ್ಲಿ ಎಡಿಟ್ ಅಂತ ಕೊಟ್ರೆ ನೀವು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಪೇಜ್ ಇವಾಗ ನೀವು ಕೊಟ್ಟಿದ ತಕ್ಷಣ ಡಿಫಾಲ್ಟ್ ಆಗಿ A4 ಬರುತ್ತೆ ಅಲ್ವಾ. ಸೊ ಅದು ನಿಮಗೆ ಬೇಸಿಕ್ ಆಗಿ ಲೀಗಲ್ ಬರಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಬ್ಲೀಡ್ ಏರಿಯಾ ಕಾಮನ್ ಆಗಿ ಎಷ್ಟಿರಬೇಕು, ಲೈಕ್ 2 mm ಇರಬೇಕು ಅನ್ಕೊಳ್ಳಿ. ಸೊ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಕಾಮನ್ ಆಗಿ ಎಲ್ಲದಕ್ಕೂ ಸೇಮ್ ಬರುತ್ತೆ. ಈ ರೀತಿ ಹೇಗೆ ಬರಬೇಕು ಅಂತ ಸೆಟ್ ಮಾಡಿಕೊಂಡು ಬಿಡೋದನ್ನ ನಾವು ಡಾಕ್ಯುಮೆಂಟ್ ಪ್ರಿಸೆಟ್ ಅಂತ ಹೇಳ್ತೀವಿ. ಡಾಕ್ಯುಮೆಂಟ್ ಪ್ರಿಸೆಟ್ ಇಲ್ಲಾದ್ರೂ ಕೊಡ್ಬೋದು, ಅಥವಾ ನೀವು ಕಾಮನ್ ಆಗಿ ಏನಾದ್ರು ಬೇರೆ ಪ್ರಿಸೆಟ್ನ ಯೂಸ್ ಮಾಡ್ತೀವಿ ಅಂದ್ರೆ ಡಿಫೈನ್ ಅಂತ ಕೊಟ್ಕೊಂಡು ಇಲ್ಲಿ ನ್ಯೂ ಅಂತ ಕೊಟ್ಕೊಂಡು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಪ್ರಿಸೆಟ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ E3 ನಾ ಹೇಳ್ದಂಗೆ ಬ್ಲೀಡ್ ಏರಿಯಾ ಬಂದ್ಬಿಟ್ಟು 2 mm, ಟಾಪ್ ಮಾರ್ಜಿನ್ ಬಂದ್ಬಿಟ್ಟು ನನಗೆ 20 mm, ಓರಿಯೆಂಟೇಷನ್ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪು. ಈ ರೀತಿ ಆಪ್ಷನ್ ಇರಬೇಕು ಅಂದರೆ ಓಕೆ ಕೊಟ್ಟರೆ, ಓಕೆ ಕೊಟ್ಟಿದ ತಕ್ಷಣ ನನಗೆ ಡಾಕ್ಯುಮೆಂಟ್ ಪ್ರಿಸೆಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಡಿಫಾಲ್ಟ್ ಆಗಿ ಬಂದು ನನಗೆ ಇದಿರುತ್ತೆ. ಸೊ ಬೇಕಂದ್ರೆ ಡಾಕ್ಯುಮೆಂಟ್ ಪ್ರಿಸೆಟ್ 1 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಾನು Ctrl+N ಅಂತ ಕೊಟ್ಟು ಕ್ರಿಯೇಟ್ ಮಾಡ್ಕೋತೀನಲ್ವಾ. ಕ್ರಿಯೇಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ಬೇಕಂದ್ರೆ ಯಾವ ಪ್ರಿಸೆಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಯೂಸರ್. ಸೊ ಇವಾಗ ನನಗೆ ಮಲ್ಟಿಪಲ್ ಯೂಸರ್ ಇತ್ತು ಅಂದ್ರೆ ಸೊ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾನು ಕಲರ್ ಕೊಟ್ಕೊಂಡು ನಾನು ಯೂಸರ್ ನೇಮ್ನಲ್ಲಿ ಸೆಟ್ ಮಾಡ್ಕೋಬಹುದು. ಫೈಲ್ ಇನ್ಫೋ.
ಸೊ ಇವಾಗ ನಾನೊಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ನಾನು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ಟೈಟಲ್ಲು, ಆಥರ್ ಟೈಟಲ್ಲು, ಡಿಸ್ಕ್ರಿಪ್ಷನು, ಫೈಲ್ ರೇಟಿಂಗು, ರೈಟರ್ ಡಿಸ್ಕ್ರಿಪ್ಷನ್ನು, ಕೀವರ್ಡ್ ಫೈಲ್ನ ಹುಡ್ಕೋದಕ್ಕೆ ಲೈಕ್ ಕಾಪಿರೈಟ್ ಏನಾದ್ರು ಇತ್ತಂದರೆ ಅದ್ರ ಡೀಟೇಲ್ಸ್ನ ಇಲ್ಲಿ ಹಾಕ್ಬೋದು. ನೆಕ್ಸ್ಟ್ ಟ್ಯಾಬ್ ಬಂದ್ಬಿಟ್ಟು IPTC. IPTC ಅಂದರೆ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಪ್ರೆಸ್ ಟೆಲಿಕಮ್ಯುನಿಕೇಷನ್ ಕೌನ್ಸಿಲ್ ಅಂತ. ಸೊ ಇವಾಗ ಇದೊಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಾಡಿ ಆಫ್ ನ್ಯೂಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಇದು ನ್ಯೂಸ್ಗೆ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಈ ಫೈಲಲ್ಲಿ ಹಾಕಿದ್ದೀವಿ ಅಂದರೆ ಬೇಸಿಕ್ ಡೀಟೇಲ್ಸ್ನ ನಾವು ಇಲ್ಲಿ ಇಂಟರ್ಪ್ರಿಟ್ ಮಾಡ್ಬೋದು. ಓಕೆ, ಅದೇ ರೀತಿ IPTC ಎಕ್ಸ್ಟೆನ್ಷನ್ ಕೂಡ. ಸೊ ಯಾರು ತೋರಿಸ್ತಾರೆ, ಸಬ್ ಲೊಕೇಶನು, ಸಿಟಿ, ಈ ರೀತಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದನ್ನು ಬೇಕಂದರೆ ನಮ್ಮ ಫೈಲ್ ಬಗ್ಗೆ ಫಿಲ್ ಮಾಡ್ಬೋದು. ಕ್ಯಾಮ್ರಾ ಡಾಟಾ ಅಂದರೆ ಇವಾಗ ನನ್ನ ಫೈಲಲ್ಲಿ ಏನಾದ್ರು ಇಮೇಜ್ ಇದೆ ಅಂದರೆ ಸೊ ಯಾರು ಕ್ರಿಯೇಟ್ ಮಾಡಿದ್ದು, ಯಾವ ಕ್ಯಾಮ್ರಾ ಮಾಡೆಲ್ ಏನು, ಓನರ್ ಯಾರು, ಲೆನ್ಸ್ ಎಷ್ಟು, ಫೋಕಲ್ ಲೆಂತ್ ಎಷ್ಟು, ಎಕ್ಸ್ಪೋಜರ್ ಎಷ್ಟು ಎಲ್ಲನೂ ನಾನು ಕೊಡ್ಬೋದು. GPS ಡೇಟಾ ಕೂಡ ನಾನು ಇವಾಗ ಫೈಲ್ ಎಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅದರ ಲೊಕೇಶನ್ನ ಎಲ್ಲ ನಾನು ಶೇರ್ ಮಾಡ್ಬೋದು. ವಿಡಿಯೋ ಡೇಟಾ ಅಂದರೆ ಸೇಮ್ ಎಷ್ಟು ಫ್ರೇಮ್ ಇದೆ, ಟೇಪ್ ಹೆಸರೇನು, ಯಾವ ಸೀನು ಎಲ್ಲ ಕೂಡ ಇಲ್ಲಿ ಡೀಟೇಲ್ ಹಾಕ್ಬೋದು. ಅದೇ ರೀತಿ ಆಡಿಯೋ ಡೇಟಾಗೂ ಕೂಡ. ಮೊಬೈಲ್ SWF ಅಂದರೆ ಮೊಬೈಲ್ ಫಾರ್ಮ್ಯಾಟ್ ಅಲ್ಲ, ಬೇಕಂದ್ರೆ ಏನು ಬರಬೇಕು ಇಲ್ಲಿ ಡಾಕ್ಯುಮೆಂಟ್ ಟೈಟಲ್ ಎಲ್ಲ ಇಲ್ಲಿ ನಾನು ಹಾಕ್ಬೋದು. ಒರಿಜಿನ್ ಅಂದರೆ ಲೈಕ್ ನನ್ನ ಡಾಕ್ಯುಮೆಂಟ್ ಎಲ್ಲಿಂದ ಕ್ರಿಯೇಟ್ ಮಾಡಿದೆ, ಯಾವ ಏರಿಯಾ, ಯಾವ ಸಿಟಿ, ಯಾವ ಪ್ರಾವಿನ್ಸ್ ಇದೆಲ್ಲ ಹಾಕ್ಬೋದು. ನೆಕ್ಸ್ಟ್ ಒನ್ ಬಂದು DICCOM ಅಂತ. DICCOM ಅಂದರೆ ಡಿಜಿಟಲ್ ಇಮೇಜ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ ಮೆಡಿಸಿನ್ ಅಂತ. ಈಗ ನಾನು ಫೈಲ್ ಕ್ರಿಯೇಟ್ ಮಾಡಿದ್ದು ಏನಾದ್ರು ಮೆಡಿಕಲ್ ರಿಲೇಟೆಡ್ ಆಗಿತ್ತು ಅಂದರೆ ಸೊ ಪೇಷಂಟ್ ನೇಮು, ID, ಡೇಟ್ ಆಫ್ ಬರ್ತು, ಆ ರೀತಿ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಹಾಕಿ ಸೇವ್ ಮಾಡ್ಬೋದು. ಸೊ ರಾ ಡೇಟಾ ಅಂದರೆ ಬೇಸಿಕ್ ಆಗಿ ಪ್ರೈಮರಿ ಡೇಟಾನ ನಾನು ರಾ ಡೇಟಾ ಅಂತ ಹೇಳ್ತೀನಿ. ಅದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಈ ರೀತಿ ಫೈಲ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೆ ನಾನು ಫೈಲ್ ಇನ್ಫೋ ಕೊಡ್ತೀನಿ. ಸೊ ಪ್ರಿಂಟ್ ಪ್ರಿಸೆಟ್ಸ್ ಅಂದರೆ ಫೈಲ್ನ ಪ್ರಿಂಟ್ ಮಾಡೋದಕ್ಕೆ ಬೇಕಾಗಿರೋ ಪ್ರಿಸೆಟ್ಸ್ ನನಗೆ ಫೈಲ್ ಪ್ರಿಂಟ್ ಪ್ರಿಸೆಟ್ಸ್ ಅಲ್ಲಿ ಇರುತ್ತೆ. ಲೈಕ್ ಫೈಲಿಗೆ ಹೋಗಿ ಪ್ರಿಂಟ್ ಅಂತ ಕೊಡ್ತೀವಲ್ವ, ಆವಾಗ ಇಲ್ಲಿರೋಂಥ ಪ್ರಿಸೆಟ್ನ ಬರುತ್ತೆ. ಸೊ ನನ್ನ ಯಾವ್ದಾದ್ರು ಸಿಸ್ಟಮಲ್ಲಿ ಪ್ರಿಂಟರ್ ಸ್ಟಾರ್ ಆಗಿದ್ರೆ ಆ ಪ್ರಿಂಟರ್ದು ಪ್ರಿಸೆಟ್ ಬರುತ್ತೆ. ಇಲ್ಲಾಂದರೆ ನಾನು ಒನ್ ನೋಟು ಅಥವಾ XPS ಅಥವಾ PDF ಫಾರ್ಮ್ಯಾಟ್ಗೆ ಅಥವಾ ವಂಡರ್ ಶೆಟ್ PDF ಎಕ್ಸ್ಪರ್ಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಕೋಬೋದು. ಎಷ್ಟು ಕಾಪೀಸ್ ಬೇಕು, ಆಮೇಲೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಲೈಕ್ ಪೇಪರ್ ಸೈಜ್ ಯಾವುದು, ಮಾರ್ಕ್ ಆ್ಯಂಡ್ ಬ್ಲೀಡ್ ಎಷ್ಟಿರಬೇಕು, ಔಟ್ಪುಟ್ ಎಷ್ಟಿರಬೇಕು, ಗ್ರಾಫಿಕ್ಸ್ ಏನು, ಕಲರ್ ಮ್ಯಾನೇಜ್ಮೆಂಟ್ ಏನು, ಅಡ್ವಾನ್ಸ್ ಫೀಚರ್ಸು ಎಲ್ಲ ಕೂಡ ನನಗಿಲ್ಲಿ ಬರುತ್ತೆ. ಜಸ್ಟ್ ಪ್ರಿಂಟ್ ಅಂದರೆ ನನಗೆ ಪ್ರಿಂಟ್ ಆಗುತ್ತೆ. ಸೊ ಅದು ಹೇಳ್ತಿದೆ ನಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ. ಸೊ ಯಾವ್ದಾದ್ರು ಡಾಕ್ಯುಮೆಂಟ್ನ ಓಪನ್ ಮಾಡೋಣ. ಇಲ್ಲಿ ತೋರಿಸ್ತೀನಿ, ಫೈಲ್, ಪ್ರಿಂಟ್. ಓಕೆ, ಪ್ರಿಂಟ್ ಅಂತ ಕೊಡ್ತೀನಿ. ನೋಡಿ, ಈ ರೀತಿ ನನಗೆ ಡಾಕ್ಯುಮೆಂಟು ಕನ್ವರ್ಟ್ ಆಗಿದೆ. ಪ್ರಿಂಟ್ ಬುಕ್ಲೆಟ್ ಅಂದರೆ ನಾನು ಬುಕ್ಲೆಟ್ನ ಪ್ರಿಂಟ್ ಮಾಡಬೇಕು ಅಂದರೆ ಸೊ ಇವಾಗ ಮೋರ್ ದೆನ್ 1 ಪೇಜ್ ಇದೆ ಅಂದ್ಕೊಳ್ಳಿ, ಅದು ಹೇಗೆ ಪ್ರಿಂಟ್ ಮಾಡಬೇಕು ಅಂತ ಇಲ್ಲಿ ನಾನು ಸೆಟ್ ಮಾಡ್ಕೋಬೋದು. ಸೊ ಪ್ರಿವ್ಯೂ ಅಂದರೆ ನನಗೆ ಪ್ರಿವ್ಯೂ ತೋರಿಸುತ್ತೆ. ಸೊ ಇವಾಗ ಬ್ರೋಷರ್ ಥರ ಏನಾದರೂ ಪ್ರಿಂಟ್ ಬೇಕಂದ್ರೆ 3 ಕನ್ಸಿಗೇಟಿವ್ ಅಂತ ಕೊಟ್ಟರೆ ಸೊ 3 ಬರುತ್ತೆ ನನಗೆ. ಈ ರೀತಿ ಏನಾದರೂ ಹೇಗೆ ಪ್ರಿಂಟ್ ಬರಬೇಕು ಅಂತ ನಾನಿಲ್ಲಿ ಸೆಟ್ ಮಾಡ್ಕೋಬೋದು. ಓಕೆ, ಕ್ಲೋಸ್ ಅಂದರೆ ನಾನು ಪರ್ಟಿಕ್ಯುಲರ್ ಯಾವ ಫೈಲ್ ಓಪನ್ ಆಗಿದೆ ಅದು ನನಗೆ ಕ್ಲೋಸ್ ಆಗುತ್ತೆ. ಸೊ ಫೈಲ್ ಎಕ್ಸಿಟ್ ಅಂದರೆ ನನಗೆ ಇಂಡಿಸೈನ್ ಪ್ಯಾಕೇಜು ಕ್ಲೋಸ್ ಆಗುತ್ತೆ. ಸೊ ಫೈಲ್ಗೆ ಹೋಗಿ ಪ್ಯಾಕೇಜ್ ಅಂತ ಕೊಟ್ಟರೆ ಸೊ ಈ ನನ್ನ ಫೈಲಲ್ಲಿ ಎಷ್ಟು ಫಾಂಟ್ ಯೂಸ್ ಮಾಡಿದ್ದೀನಿ, ಲೈಕ್ ಎಷ್ಟು ಫಾಂಟ್ ನನಗೆ ಎಂಬೇಡ್ ಆಗಿದೆ, ಎಷ್ಟು ನನಗೆ ಕಂಪ್ಲೀಟ್ ಆಗಿದೆ, ನಾನು ಯಾವ್ದಾದ್ರು ಇಮೇಜ್ ಪ್ಲೇಸ್ ಮಾಡಿದರೆ ಅದು ಎಷ್ಟು ಇಮೇಜ್ ಪ್ಲೇಸ್ ಆಗಿದೆ, ಸೊ ಎಷ್ಟಕ್ಕೆ ಲಿಂಕ್ ಕ್ರಿಯೇಟ್ ಆಗಿದೆ, ಆ ರೀತಿ ಬೇಸಿಕ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇವಾಗ ನಾನೊಂದು ಫೈಲ್ನ ಓಪನ್ ಮಾಡಿ ತೋರಿಸ್ತೀನಿ.
ಸೊ ಇಲ್ಲಿ ಬಂದು ಪ್ಯಾಕೇಜ್ ಅಂತ ಕೊಟ್ರೆ ನೀವು ನೋಡ್ಬೋದು 2 ಫಾಂಟ್ನ ಯೂಸ್ ಮಾಡಿದೀವಿ. ಸೊ ಲಿಂಕ್ ಬಂದು ಇಲ್ಲೊಂದು ಇಮೇಜ್ ಕ್ರಿಯೇಟ್ ಆಗಿದೆ ಅಲ್ವಾ, ಇಲ್ಲಿ ಸಿಂಬಲ್ ಕಾಣ್ತಿದೆ ನೋಡಿ. ಸೊ ಒಂದು ಲಿಂಕ್ ಇಮೇಜು ಕ್ರಿಯೇಟ್ ಆಗಿದೆ ಅಂತ. ಸೊ ಅದಕ್ಕೆ ಕಲರ್ ಬಂದು RGB ಸ್ಪೇಸ್ನ ಯೂಸ್ ಮಾಡಿದೀವಿ. ಸೊ ಫಾಂಟ್ಸ್ ಯಾವ್ದು ಯೂಸ್ ಮಾಡಿದೀವಿ ಫಾಂಟ್ ಅಲ್ಲಿ ತೋರಿಸುತ್ತೆ. ಲಿಂಕ್ಸ್ ಅಂಡ್ ಇಮೇಜ್ ಯಾವ್ದು ಯೂಸ್ ಮಾಡಿದೀವಿ ತೋರಿಸುತ್ತೆ. ಕಲರ್ಸ್ ಅಂಡ್ ಇಂಕ್ ಯಾವ್ದು ಯೂಸ್ ಮಾಡಿದೀವಿ ಅದು ತೋರಿಸುತ್ತೆ. ಆಂಗಲ್ ವಿತ್ ಲೈನ್ಸ್, ಪ್ರಿಂಟರ್ ಸೆಟ್ಟಿಂಗ್ ಕೂಡ ತೋರಿಸುತ್ತೆ. ಎಕ್ಸ್ಟರ್ನಲ್ ಪ್ಲಗ್ಇನ್ ಯಾವ್ದಾದ್ರು ಇದ್ರೆ ತೋರಿಸುತ್ತೆ. ಇದಿಷ್ಟು ನನಗೆ ಪ್ಯಾಕೇಜ್ ಅಲ್ಲಿ ಡೀಟೇಲ್ಸ್ನ ತೋರಿಸುತ್ತೆ. ಸೊ ಇಲ್ಲಿ ಫೈಲ್ ಆಪ್ಷನ್ ಅಲ್ಲಿ ಇರುವಂತ ಎಲ್ಲ ಆಪ್ಷನ್ಸ್ ಕ್ಲೋಸ್ ಆಗಿದೆ. ಇನ್ ಡಿಸೈನ್ ಮೆನ್ಯೂಸ್, ಫೈಲ್ ಮೆನ್ಯೂ. ಫೈಲ್ ಮೆನ್ಯೂನಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನ್ಯೂ, ಓಪನ್, ಬ್ರೌಸ್ ಇನ್ ಬ್ರಿಡ್ಜ್, ಓಪನ್ ರೀಸೆಂಟ್, ಕ್ಲೋಸ್, ಸೇವ್, ಸಿವ್ ಆಸ್, ಸೇವ್ ಎ ಕಾಪಿ, ರಿವರ್ಟ್, ಪ್ಲೇಸ್ ಇಷ್ಟ ಆಗಿತ್ತು. ಸೊ ಈ ಕ್ಲಾಸಲ್ಲಿ ನಾವು ಇಂಪೋರ್ಟ್ XML, Adobe PDF presets, export to document presets, document setup, user file info, package, file print presets, print booklet, exit ನ ನೋಡೋಣ. ಇಂಪೋರ್ಟ್ XML ಫಸ್ಟ್ ಆಪ್ಷನ್ ಬಂದು XML ಅಂದ್ರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇಟ್ ಈಸ್ ಎ ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ ದಟ್ ಲೆಟ್ಸ್ ಯು reuse content like text, table, data and graphics in a variety of applications and media. One advantage of using XML is that you can separate form and content, and you can also add XML text to your InDesign document. You can export the contents to a XML file. ಸೊ ನಾನು XML ಫಾರ್ಮ್ಯಾಟ್ ಅಲ್ಲಿ ಯಾವ್ದಾದ್ರು ಫೈಲ್ ಇತ್ತು ಅಂದ್ರೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇಂಪೋರ್ಟ್ XML ಆಪ್ಷನ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಾವು ಫಾರ್ಮ್ ಮತ್ತೆ ಕಂಟೆಂಟ್ ನ ಎರಡನ್ನು ಸಪರೇಟ್ ಮಾಡಬಹುದು. ಹೇಗೆ ಇನ್ಸರ್ಟ್ ಮಾಡ್ತೀವಿ ಅಂದ್ರೆ ಫೈಲ್ ಮೆನ್ಯೂಗೆ ಹೋಗಿ ಇಂಪೋರ್ಟ್ XML ಅಂತ ತಗೊಂಡು XML ಫೈಲ್ ಯಾವ್ದು ಇಂಪೋರ್ಟ್ ಮಾಡ್ಕೋಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಸೆಲೆಕ್ಟ್ ಶೋ XML ಇಂಪೋರ್ಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಸೆಲೆಕ್ಟ್ ಮರ್ಜ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಓಪನ್ ಅಂತ ಕ್ಲಿಕ್ ಮಾಡ್ತೀವಿ. To link the XML content to the original XML file, select create link. ಸೊ ಇವಾಗ ನಾವು ಫೈಲ್ ನ ಕ್ರಿಯೇಟ್ ಮಾಡಿರ್ತೀವಿ. ಇವಾಗ ಮೇನ್ ಫೈಲ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಇಲ್ಲೂ ಚೇಂಜ್ ಆಗ್ಬೇಕಂದ್ರೆ ಮೇನ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಿಂಕ್ ನ ಕ್ರಿಯೇಟ್ ಮಾಡ್ಬೇಕು. ಆಮೇಲೆ ಲಿಂಕ್ ನ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಚೇಂಜಸ್ ಮಾಡಿದ್ ಕೂಡ ಇಲ್ಲಿ ಚೇಂಜಸ್ ಆಗುತ್ತೆ. InDesign will list the XML file in the links panel and display a yellow alert triangle in the panel if the XML source file changes. So file change ಆದ್ರೆ ನಮಗೆ ಯೆಲ್ಲೋ ಕಲರ್ ಮಾರ್ಕ್ ಬರುತ್ತೆ. ಸೊ ಮತ್ತೆ ಹೋಗಿ ಅಪ್ಡೇಟ್ ಅಂತ ಕೊಟ್ಟರೆ ನನಗೆ ಅದರಲ್ಲಿರೋ ಕಂಟೆಂಟ್ಸ್ InDesign ಫೈಲ್ ಅಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ. ಓಕೆ, ಅಡಿಷನಲ್ ಇಂಪೋರ್ಟ್ ಆಪ್ಷನ್. ಸೊ ಅಲ್ಲಿ ಇಂಪೋರ್ಟ್ ಅಲ್ಲಿ ನನಗೆ ಅಡಿಷನಲ್ ಆಪ್ಷನ್ಸ್ ಬರುತ್ತೆ. ಅದೇ ಕ್ಲೋನ್ ರಿಪೀಟಿಂಗ್ ಟೆಕ್ಸ್ಟ್ ಎಲಿಮೆಂಟ್ಸ್, ಓನ್ಲಿ ಇಂಪೋರ್ಟ್ ಎಲಿಮೆಂಟ್ಸ್ ದಟ್ ಮ್ಯಾಚ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್, ಡು ನಾಟ್ ಇಂಪೋರ್ಟ್ ಕಂಟೆಂಟ್ಸ್ ಆಫ್ ವೈಟ್ ಸ್ಪೇಸ್ ಓನ್ಲಿ ಎಲಿಮೆಂಟ್, ಡಿಲೀಟ್ ಎಲಿಮೆಂಟ್ಸ್, ಫ್ರೇಮ್ಸ್ ಅಂಡ್ ಕಂಟೆಂಟ್ಸ್ ದಟ್ ಡು ನಾಟ್ ಮ್ಯಾಚ್ ಇಂಪೋರ್ಟೆಡ್ XML ಅಂತ. ಸೊ ಒಂದೊಂದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಬಂದು ಕ್ಲೋನ್ ರಿಪೀಟಿಂಗ್ ಟೆಕ್ಸ್ಟ್ ಎಲಿಮೆಂಟ್ಸ್ ಅಂದ್ರೆ ಇಫ್ ಯು ಆರ್ ಇಂಪೋರ್ಟಿಂಗ್ ರಿಪೀಟಿಂಗ್ XML clones a single placeholder element to create a container for each record in the file. ಸೊ ಇದನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ಸಿಂಗಲ್ ಪ್ಲೇಸ್ ಹೋಲ್ಡರ್ ಎಲಿಮೆಂಟ್ ನು ಕೂಡ ಅದು ಕಂಟೈನರ್ ನ ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಂದು ರೆಕಾರ್ಡ್ಗೂ ಕೂಡ. ಓನ್ಲಿ ಇಂಪೋರ್ಟ್ ಎಲಿಮೆಂಟ್ಸ್ ದಟ್ ಮ್ಯಾಚ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂದ್ರೆ ಏನ್ ಮಾಡತ್ತಪ್ಪ ಅಂದ್ರೆ ಇನ್ಕಮಿಂಗ್ XML ಕಂಟೆಂಟ್ಸ್ ನ ಇದ್ ಮಾಡ್ಬಿಟ್ಟು ಪೇನ್ ಅಲ್ಲಿ ಯಾವ್ದೆಲ್ಲ ಎಲಿಮೆಂಟ್ಸ್ ಇರಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಡೋದಿಲ್ಲ ಅದು. ಡು ನಾಟ್ ಇಂಪೋರ್ಟ್ ಕಂಟೆಂಟ್ಸ್ ಆಫ್ ವೈಟ್ ಸ್ಪೇಸ್ ಓನ್ಲಿ ಎಲಿಮೆಂಟ್ ಅಂದ್ರೆ ಸೊ ಇವಾಗ ಸ್ಟಾಟಿಕ್ ಟೆಕ್ಸ್ಟ್ ಯಾವ್ದಾದ್ರು ಇರುತ್ತಲ್ಲ ಲೈಕ್ ವೈಟ್ ಸ್ಪೇಸ್ ಇರುವಂತದ್ದು ಅದನ್ನ ಇನ್ಸರ್ಟ್ ಮಾಡೋದಿಲ್ಲ. ಡಿಲೀಟ್ ಎಲಿಮೆಂಟ್ಸ್, ಫ್ರೇಮ್ಸ್ ಅಂಡ್ ಕಂಟೆಂಟ್ಸ್ ದಟ್ ಡು ನಾಟ್ ಮ್ಯಾಚ್ ಇಂಪೋರ್ಟೆಡ್ XML ಅಂದ್ರೆ ಸೊ ನಾವ್ ಇವಾಗ ಒಂದು XML ಫೈಲ್ ನ ಇಂಪೋರ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಅವಾಗ ಪ್ಲೇಸ್ ಹೋಲ್ಡರ್ ಅಲ್ಲಿ ಅಥವಾ ಎಲಿಮೆಂಟ್ಸ್ ಅಲ್ಲಿ ಯಾವ್ದು ಮ್ಯಾಚ್ ಆಗಲ್ಲ ಅದನ್ನೆಲ್ಲ ಡಿಲೀಟ್ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಓಕೆ ಬಟನ್ ನ ಪ್ರೆಸ್ ಮಾಡಿ ಇನ್ಸರ್ಟ್ XML ಫೈಲ್ ಇಂಟು InDesign ಗೆ ನೀವು ಫೈಲ್ ನ ಇನ್ಸರ್ಟ್ ಮಾಡ್ಕೋಬಹುದು. Adobe PDF preset. Adobe PDF preset is a group of settings that affect the process of creating a PDF. These settings are designed to balance file size with quality depending on how the PDF is used. Most predefined presets are sharing across Adobe Creative Suite components including InDesign, Illustrator, Photoshop and Acrobat. ಸೊ ಈಗ ನನ್ನ ಒಂದು ಫೈಲ್ ನ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ಕೊಳ್ಳಿ ಈ PDF ಫಾರ್ಮ್ಯಾಟ್ ಗೆ. ಸೊ ನನ್ನ PDF ಫಾರ್ಮ್ಯಾಟ್ ಗೆ ಏನಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಲೈಕ್ ಪ್ರಿಂಟಿಂಗ್ ಈಗ ಅಥವಾ ವೆಬ್ ಅಲ್ಲಿ ಪಬ್ಲಿಷ್ ಮಾಡೋದಿಕ್ಕ ಏನಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇದೆ. ಆ ಫಾರ್ಮ್ಯಾಟ್ ಗೆ ನನಗೆ ಕನ್ವರ್ಟ್ ಮಾಡುತ್ತೆ. ಬೇಸಿಕ್ ಆಗಿ ನನಗೆ 6 ಪ್ರಿಸೆಟ್ ಗಳು ಬರುತ್ತೆ ನನಗೆ Adobe PDF. ಇದು ಒಂದು ಪ್ರಿಸೆಟ್ ಇವಾಗ ನಾನು PDF ನ ಕನ್ವರ್ಟ್ ಮಾಡಿದ್ರೆ ಸೇಮ್ ಡಾಕ್ಯುಮೆಂಟ್ ನಾನು ಬೇಕಾದ್ರೆ ಬೇರೆ ಪ್ಯಾಕೇಜಸ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ PDF ಪ್ರಿಸೆಟ್ಸ್ ಅಂದ್ರೆ ಬೇಸಿಕ್ ಆಗಿ ನಮ್ಗೆ ಇಷ್ಟು ಪ್ರಿಸೆಟ್ಸ್ ಬರುತ್ತೆ InDesign ಅಲ್ಲಿ. ಯಾವ್ದಾದಪ್ಪ ಅಂದ್ರೆ ಹೈ ಕ್ವಾಲಿಟಿ ಪ್ರಿಂಟ್, PDF X1A, PDF X3, PDF X4, ಪ್ರೆಸ್ ಕ್ವಾಲಿಟಿ ಮತ್ತೆ ಸ್ಮಾಲೆಸ್ಟ್ ಫೈಲ್ ಸೈಜ್. ಇದು ಒಂದೊಂದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ನಾವು ಕಸ್ಟಮ್ ಆಗಿ ನಮ್ದೇ ಒಂದು ಪ್ರಿಸೆಟ್ ನ ಡಿಸೈನ್ ಮಾಡ್ಬೇಕಂದ್ರೆ ಡಿಫೈನ್ ಅಂತ ಕೊಡ್ತೀವಿ.
ಓಕೆ, ಫಸ್ಟ್ ಒನ್ ಬಂದು PDF X ಸ್ಟ್ಯಾಂಡರ್ಡ್. ಸೊ ಇಲ್ಲಿ PDF X1A, PDF X3 ಮತ್ತೆ PDF X4 ಅಂತ ಇದೆಯಲ್ಲ, ಇದನ್ನೆಲ್ಲ ನಾವು PDF X ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ದ PDF X ಸ್ಟ್ಯಾಂಡರ್ಡ್ಸ್ ಆರ್ ದ ಬೆಸ್ಟ್ ಚಾಯ್ಸ್ when your printer hasn't provided you with specifications. These are safe, but if you want to be sure your printer will be able to open your file while also minimizing any printer errors. ಲೈಕ್ ನಾವು ಇವಾಗ PDF ನ ಕನ್ವರ್ಟ್ ಮಾಡ್ತಿದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಂಟಿಂಗ್ ಯೂಸ್ ಮಾಡ್ತಿದೀವಿ ಅಂದ್ರೆ, ಸೊ ಬೆಟರ್ ಏನಪ್ಪಾ ಅಂದ್ರೆ ನಮ್ಗೆ ಏನ್ ಬೇಕು ಅಂತ ನಾನು ಯಾರು ಪ್ರಿಂಟ್ ಮಾಡಿಸ್ತೀನಿ ಅವ್ರನ್ನ ಕೇಳಬೇಕು ಸ್ಪೆಸಿಫಿಕೇಶನ್. ಸೊ ಅವ್ರು ಹೇಳಿಲ್ಲ ಅಂದ್ರೆ ಜನರಲ್ ಆಗಿ ಇಲ್ಲಿ ಕೆಲವೊಂದು ISO ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ನನಗೆ PDF ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅದನ್ನ ಯಾವ ಸಪೋರ್ಟ್ ಮಾಡುತ್ತೆ ಅಂದ್ರೆ PDF X ಸ್ಟ್ಯಾಂಡರ್ಡ್ಸ್ ಸಪೋರ್ಟ್ ಮಾಡುತ್ತೆ. ಯು ಕ್ಯಾನ್ ಕ್ವಿಕ್ಲಿ ಆಕ್ಸೆಸ್ InDesign PDF presets right from the flyout in the file menu. Go to file, add ಫೈಲ್ ಹೋಗಿ ಆಡೋ PDF presets ಹೋಗಿ ಯಾವ ಪ್ರಿಸೆಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಪ್ರಿಂಟ್. ಒಂದೊಂದನ್ನೇ ತಿಳ್ಕೊಳ್ಳೋಣ. According to Indesign, this preset will produce PDF files suitable for high quality printing on desktop printers and proofers. What settings are most suitable for the particular application? Both color and grayscale images above 300 ppi will be downsampled to 300 ppi. Colors are left alone, and so RGB and CMYK images will remain in their native color specification. All transparency settings will also be left alone. Note that Acrobat and Acrobat Reader 5 are the minimum versions required for compatibility with this preset settings, which should not be a problem these days. So ಇದು ಹೈ ಕ್ವಾಲಿಟಿ ಪ್ರಿಂಟ್ ಅಂದ್ರೆ ನಾನು ಇವಾಗ ಪ್ರಿಂಟ್ ಮಾಡ್ತೀನಲ್ಲ, ಸೊ ಹೈ ಕ್ವಾಲಿಟಿನಲ್ಲಿ ಪ್ರಿಂಟ್ ಮಾಡೋದಕ್ಕೆ ನಾನು ಈ ಪ್ರಿಸೆಟ್ ನ ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ಇದ್ರಲ್ಲಿ ಫೈಲ್ ಸೈಜ್ ಕೂಡ ಜಾಸ್ತಿ ಇರುತ್ತೆ. ಸೊ ನನ್ಗೆ ಏನಾದ್ರು 450 300 PPI ಗಿಂತ ಜಾಸ್ತಿ ಇತ್ತು ಅಂದ್ರೆ, ಲೈಕ್ 450 ಆ ರೀತಿ ಎಲ್ಲ ನನಗೆ ಇಮೇಜಸ್ ಎಲ್ಲ ಏನಾಗುತ್ತೆ ಅಂದ್ರೆ ಡೌನ್ ಸ್ಯಾಂಪಲ್ ಆಗುತ್ತೆ 300 PPI ಗೆ. ಸೊ ನನಗೆ CMYK ಮತ್ತೆ RGB ಕಲರ್ಸ್ ಏನಿರುತ್ತೆ ಅದು ಹಾಗೇನೆ ಇರುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಸೆಟ್ಟಿಂಗ್ಸ್ ಕೂಡ ಹಾಗೆ ಇರುತ್ತೆ. ಸೊ ಇದನ್ನ ಸಪೋರ್ಟ್ ಮಾಡೋದು Acrobat Reader 5 ಗಿಂತ ಮೇಲೆ ವರ್ಷನ್ ಮತ್ತೆ ಆ ವರ್ಷನ್. ಸೊ ಇವಾಗ ಏನು Acrobat Reader ಯಾವ ವರ್ಷನ್ ಬೇಕಾದ್ರೂ ಸಿಗುತ್ತೆ ನಮಗೆ. ಸೊ ಅದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆಗ್ಲೇ ಹೇಳ್ದಂಗೆ ವಾಟ್ ಇಸ್ PDF X ಅಂದ್ರೆ ಏನು ಅಂತ. PDF X standard are the best choice when your printer haven't provided you with specification. These are safe, but if you want to be sure your printer will be open your file while also minimizing any printer error. Adobe developed this set of ISO standard for print workflow by addressing input from other industry professional and vendors, because these standards are geared towards producing more universal print ready PDF printers, which will be often take the easiest route and encourage clients to choose the PDF X preset. So ನಾನು ಹೇಳ್ದಂಗೆ ಬೇಸಿಕ್ ಆಗಿ ಈ PDF X ಅನ್ನೋದು ಒಂದು ISO ಸ್ಟ್ಯಾಂಡರ್ಡ್. ಸೊ ಬೇರೆ ಯಾರ್ಯಾರೆಲ್ಲ ಹೇಗೆಲ್ಲ ಪ್ರಿಂಟ್ ಇದ್ ಮಾಡ್ಬೇಕಾದ್ರೆ ಬೇಸಿಕ್ ಸ್ಪೆಸಿಫಿಕೇಶನ್ ಏನ್ ಹೇಳ್ತಾರೆ ಅಂತ ಗಮನದಲ್ಲಿ ಇಟ್ಕೊಂಡು ಈ ಪ್ರೆಸೆಟ್ಸ್ ನ ಡಿಸೈನ್ ಮಾಡೋದು. ಸೊ ನನಗೆ ಯಾರು ಪ್ರಿಂಟರ್ ಇದಾರೆ, ನಾನು ಎಲ್ಲಿ ಪ್ರಿಂಟಿಂಗ್ ಕೊಡ್ತೀನಿ ಅವ್ರು ನನಗೆ ಪರ್ಟಿಕ್ಯುಲರ್ ಆಗಿ ಏನೋ ಹೇಳಿಲ್ಲ ಅಂದ್ರೆ, ಸೊ ನನಗೆ ಸೂಟಬಲ್ ಆಗುವಂತ PDF X ಪ್ರಿಸೆಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಓಕೆ, ಸೊ ಈ PDF X ಪ್ರಿಸೆಟ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ಓನ್ ರಿಸ್ಕ್ ಅಲ್ಲಿ ಮಾಡ್ಬೇಕು. ಯಾಕೆಂದ್ರೆ ಇವಾಗ ಪ್ರಿಂಟ್ ಮಾಡೋ ಹೋಮೆ ಬೇರೆ ಕೇಳಿ ಪ್ರಿಸೆಟ್ ನ ಕೇಳಿ ನಾನೇ ಬೇರೆ ಪ್ರಿಸೆಟ್ ಕೊಟ್ರೆ ನನ್ನ ಫೈಲ್ ಅಷ್ಟು ಮ್ಯಾಚ್ ಆಗೋದಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಕೆಲವೊಂದ್ಸರಿ ನೀವು PDF ಫೈಲ್ ನ ಪ್ರಿಂಟ್ ಮಾಡಿದಾಗ ಕಲರ್ ಮ್ಯಾಚ್ ಆಗಲ್ಲ ಅಥವಾ ಬೇರೆ ಏನೇನೋ ಮ್ಯಾಚ್ ಆಗಲ್ಲ. ಅಂತ ಟೈಮಲ್ಲಿ ಯಾಕಪ್ಪ ಮ್ಯಾಚ್ ಆಗಲ್ಲ ಅಂದ್ರೆ, ಸೊ ನೀವು PDF ನ ಕನ್ವರ್ಟ್ ಮಾಡಿರ್ತೀವಲ್ಲ ಕರೆಕ್ಟ್ ಸ್ಟ್ಯಾಂಡರ್ಡ್ ಗೆ ಕನ್ವರ್ಟ್ ಮಾಡಿರೋದಿಲ್ಲ. ಲೈಕ್ ನಿಮ್ಮ ಪ್ರಿಂಟರ್ ಅವರು ಏನ್ ಕೇಳ್ತಾರೆ ಅದು ಅವ್ರ ಸೆಟ್ಟಿಂಗ್ ಪ್ರಕಾರ ಮಾಡಿರೋದ್ರಿಲ್ಲ. ಆದ್ರಿಂದ ನಮಗೆ ಕಲರ್ ವೇರಿಯೇಷನ್ ಅಥವಾ ಬೇರೆ ಎಲ್ಲ ಪ್ರಾಬ್ಲಮ್ ಆಗಬಹುದು. ಸೊ ನನಗೆ ಬೇಕಾಗಿರೋ ತರ ಪ್ರಿಸೆಟ್ ನಾನು ಚೇಂಜಸ್ ಕೂಡ ಮಾಡ್ಕೋಬಹುದು, ಇಲ್ಲ ನನ್ನ ಓನ್ ಕಸ್ಟಮೈಸ್ಡ್ ಕೂಡ ನಾನು ಸೆಟ್ ಮಾಡ್ಕೋಬಹುದು. ಸೊ ನಾನು ಆಗ್ಲೇ ಹೇಳ್ದಂಗೆ 6 ಆಪ್ಷನ್ ಬರುತ್ತೆ. ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಬಂದು PDF X 1A 2001 ಅಂತ. ಸೊ ಇದು ಸ್ಟಾರ್ಟ್ ಆಗಿದ್ದು ಇಯರ್ ಬಂದು ನನಗೆ ISO ಸ್ಟ್ಯಾಂಡರ್ಡ್ ಇಯರ್ ಬಂದು 2001. ಓಕೆ, PDF X 1A 2001 takes away compatibility with Acrobat 5 and downgrades it to Acrobat 4. ಸೊ ಇದು Acrobat 4 ಗೆ ಸಪೋರ್ಟ್ ಮಾಡುತ್ತೆ. ಆಲ್ ಆಫ್ ಯುವರ್ ಕಲರ್ಸ್ ಅಂದ್ರೆ RGB ಆಗಿರ್ಬೋದು ಅಥವಾ CMYK ಆಗಿರ್ಬೋದು, ಪ್ರತಿಯೊಂದು ನನಗೆ ಕನ್ವರ್ಟೆಡ್ ಟು CMYK. ಸೊ ಸ್ಪಾಟ್ ಕಲರ್ಸ್ ಯಾವ್ದಾದ್ರು ಇದ್ರೆ ಅದು ಹಾಗೆ ಇರುತ್ತೆ. ಯು ಆಲ್ಸೋ ನೀಡ್ ಟು ಬಿ proactive about transparency, flattening and may want to specify your own settings for transparency. ಸೊ ಟ್ರಾನ್ಸ್ಪರೆನ್ಸಿ ಸೆಟ್ಟಿಂಗ್ ಚೇಂಜ್ ಆಗೋದಿಲ್ಲ. ಸೊ ನೀವೇನೋ ಟ್ರಾನ್ಸ್ಪರೆನ್ಸಿ ಸೆಟ್ಟಿಂಗ್ ಇತ್ತು ಅಂದ್ರೆ ನೀವೇ ಮ್ಯಾನ್ಯುಯಲ್ ಆಗಿ ಕೊಡಬೇಕಾಗುತ್ತೆ. PDF X 1A 2001. ಸೊ ಇದು ISO ಸ್ಟ್ಯಾಂಡರ್ಡ್ ಆಗಿದ್ದ ಇಯರ್ ಬಂದು 2001. PDF X 1A 2001 takes away compatibility with Acrobat 5 and downgrades to Acrobat 4. All of your color, whether RGB or CMYK, will automatically convert it to CMYK, although any spot colors you set will stay intact. You also need to be proactive about transparency flattening and may want to specify your own settings for transparency treatment. The high resolution transparency flattener preset will best maintain the quality of your text and vectors. If that's what you want, all images above 300 ppi resolution will be downsampled to 300 ppi. If you have, they are higher. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬಂದು PDF X 3 2002. ಇದು ಡೆವಲಪ್ ಆಗಿದ್ದು 2002 ಇಯರ್ ಅಲ್ಲಿ. ಈ ಪ್ರಿಸೆಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಫ್ಲಾಟನ್ ಆಗುತ್ತೆ. ಆಮೇಲೆ RGB ಪ್ರೊಫೈಲ್ ಏನಾಗುತ್ತೆ ಅಂದ್ರೆ ಹಾಗೆ ಇರುತ್ತೆ. ಸೊ ಅದು CMYK ಗೆ ಕನ್ವರ್ಟ್ ಆಗಲ್ಲ. ಸೊ
ಪ್ರಿಂಟರ್ ಪ್ಲಾನಿಂಗ್ ಅಥವಾ ಆಪ್ಟಿಮೈಸಿಂಗ್ ಮಾಡ್ಬೇಕಂದ್ರೆ ನಾವು ಈ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡ್ತೀವಿ. ಬೇಸಿಕಲಿ ಇದು ನಾವು ಯುರೋಪಿಯನ್ ಪ್ರಿಂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ರಾದರ್ ದನ್ ಅಮೆರಿಕನ್ ಪ್ರಿಂಟರ್ಸ್. PDF X4 2008. ಸೊ ಇದು ನನಗೆ ಅಕ್ರೋಬ್ಯಾಟ್ 7 ವರ್ಷನ್ ಅಲ್ಲಿ ಸಪೋರ್ಟ್ ಮಾಡುತ್ತೆ. ಸೊ ಇದು ಲೇಟರ್ ವರ್ಷನ್ ಆದ್ರಿಂದ ನನಗೆ ಟ್ರಾನ್ಸ್ಪರೆನ್ಸಿ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಕ್ವಾಲಿಟಿ ಮತ್ತೆ ಹೈ ರೆಸೊಲ್ಯೂಷನ್ ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರಲ್ಲಿ ನನಗೆ RGB, CMYK, ಗ್ರೇ ಸ್ಕೇಲ್ ಎಲ್ಲ ಕೂಡ ಸಪೋರ್ಟ್ ಆಗುತ್ತೆ. ಸೊ ಸ್ಪಾಟ್ ಕಲರ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಆಮೇಲೆ ಲ್ಯಾಬ್ ಕಲರ್ಸ್ ಅಥವಾ ICC ಪ್ರೊಫೈಲ್ ನ ಕೂಡ ಈ ಫಾರ್ಮ್ಯಾಟ್ ನನಗೆ ಸಪೋರ್ಟ್ ಮಾಡುತ್ತೆ. ಪ್ರೆಸ್ ಕ್ವಾಲಿಟಿ. ಸೊ ನೀವು ಒಂದು ಡಾಕ್ಯುಮೆಂಟ್ ನ ಪ್ರಿಂಟ್ ಮಾಡ್ತಿದ್ದೀರಾ ಅಥವಾ ಪ್ರಿಂಟಿಂಗ್ ಪ್ರೆಸ್ ಗೆ ಕಳಿಸ್ತಿದ್ದೀರಾ ಅಂದ್ರೆ ಅವಾಗ ಈ ಕ್ವಾಲಿಟಿನ ಯೂಸ್ ಮಾಡಬಹುದು. ಇದು ಪ್ರೆಸ್ ಕ್ವಾಲಿಟಿ ಅನ್ನೋದು. ಓಕೆ, ದಿಸ್ ಪ್ರಿಸೆಟ್ ವಿಲ್ ಅಲೋ ಯು ಟು ಕೀಪ್ ಆಲ್ ಟ್ರಾನ್ಸ್ಪರೆನ್ಸಿ ಲೈವ್ ಇನ್ ಡಾಕ್ಯುಮೆಂಟ್, ನೋ ಫ್ಲಾಟನಿಂಗ್ ರಿಕ್ವೈರ್ಡ್. Adobe Acrobat works well in with live transparency and also creates satisfying separation. So a printer who works out of Acrobat will be happy with any file output this way. It will be compatible as far as it is Acrobat 5. Any RGB values will be converted to CMYK and all images will be downsampled to 300 ppi in case where the actual resolution is higher. So resolution ಜಾಸ್ತಿ ಇದ್ರೆ 300 ppi ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ನಾನು ಹೇಳ್ದಂಗೆ ಪ್ರೆಸ್ ಕ್ವಾಲಿಟಿ, ಅದರಿಂದ ಪ್ರಿಂಟಿಂಗ್ ಗೆ ಯೂಸ್ ಮಾಡ್ತೀವಿ. ಸೊ RGB ಕಲರ್ ಯಾವ್ದಾದ್ರು ಇದ್ರೆ ಅದೆಲ್ಲ ಏನಾಗುತ್ತೆ ಅಂದ್ರೆ CMYK ಗೆ ಕನ್ವರ್ಟ್ ಆಗುತ್ತೆ. ಸ್ಮಾಲೆಸ್ಟ್ ಫೈಲ್ ಸೈಜ್. ಸೊ ಈಗ ನನ್ನ ಫೈಲ್ ನಾನು ವೆಬ್ ಅಲ್ಲಿ ಏನಾದ್ರು ಪಬ್ಲಿಷ್ ಮಾಡಬೇಕು ಅಥವಾ ಇಮೇಲ್ ಅಲ್ಲಿ ಏನಾದ್ರು ಶೇರ್ ಮಾಡಬೇಕು ಅಂದ್ರೆ ಅವಾಗ ನಾನು ಈ ಫಾರ್ಮ್ಯಾಟ್ ನ ಯೂಸ್ ಮಾಡ್ತೀನಿ. ಓಕೆ, ಸ್ಮಾಲೆಸ್ಟ್ ಫೈಲ್ ಸೈಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವೇರ್ ಸೈಜ್ ಮ್ಯಾಟರ್ಸ್ ಅಂಡ್ ಸೈಜ್ ಮ್ಯಾಟರ್ ಮೋಸ್ಟ್ ಆನ್ ದ ವೆಬ್. In order for your document to be accessible to as much as your audience as possible, you want to choose this preset for anything you are planning to send via email or display on a screen. Anything that's both color and high resolution will automatically be downsampled to 100 ppi. So image ಇತ್ತಂದ್ರೆ 100 ppi ಗೆ ಚೇಂಜ್ ಆಗುತ್ತೆ. ಗ್ರೇಸ್ಕೇಲ್ ಇಮೇಜಸ್ ಬಂದು 150 ppi ಗೆ ಚೇಂಜ್ ಆಗುತ್ತೆ. You will be able to play well with anything as far as it is Acrobat 6. Acrobat 6 ಗೆ ಇದು ಸಪೋರ್ಟ್ ಮಾಡುತ್ತೆ and can keep the transparency and any layers intact. ಟ್ರಾನ್ಸ್ಪರೆನ್ಸಿ ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಇದಕ್ಕೆ ಯೂಸ್ ಮಾಡೋ ಕಲರ್ ಪ್ರೊಫೈಲ್ ಯಾವ್ದಪ್ಪ ಅಂದ್ರೆ sRGB. ಕಸ್ಟಮ್ ಇನ್ ಪ್ರಿಸೆಟ್. ಸೊ ನಿಮ್ಗೆ ಈ ಪ್ರಿಂಟರ್ ಹೌಸ್ ನಿಮ್ಗೆ ಯಾವ ಪ್ರಿಸೆಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ಅವ್ರು ಹೇಳೋ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಓನ್ ಕಸ್ಟಮ್ ಡಿಸೈನ್ ಪ್ರಿಸೆಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ದಿಸ್ ಪ್ರಿಸೆಟ್ ಇಸ್ ಯೂಸ್ಡ್ ಟು ಕ್ರಿಯೇಟ್ ಯುವರ್ ಓನ್ ಕಸ್ಟಮ್ ಪ್ರಿಸೆಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಪ್ರಿಂಟಿಂಗ್ ಪ್ರೆಸ್. ಇಫ್ ಯು ನೀಡ್ ಟು ಮೇಕ್ ಯುವರ್ InDesign files interactive once saved as PDF, you can go to the file, Adobe PDF presets, define then and choose your preset setting and hit new. ಸೊ ನಿಮ್ ಓನ್ ಪ್ರಿಸೆಟ್ ನ ಈ ರೀತಿ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಅಂದಿದ ತಕ್ಷಣ ನಿಮಗೆ ಪ್ರಿಸೆಟ್ ವಿಂಡೋ ಬರುತ್ತೆ. ಅದಕ್ಕೆ ಯಾವ್ಯಾವ್ದು ಎಷ್ಟೆಷ್ಟು ವ್ಯಾಲ್ಯೂ ಬೇಕು ನಿಮ್ ಪ್ರೆಸ್ ಅವ್ರು ಏನ್ ಹೇಳಿರ್ತಾರೆ ಆ ಸ್ಪೆಸಿಫಿಕೇಶನ್ ಕೊಟ್ಕೊಂಡು ಲಾಸ್ಟ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಓಕೆ, export. You can export an InDesign file to various formats like Adobe PDF Interactive, Adobe PDF Print, EPS format, EPS ಅಂದ್ರೆ Encapsulate PostScript format ಅಂತ, EPUB, Flash CS6 Professional, Flash Player ಅಂದ್ರೆ SWF format ಗೆ ಕನ್ವರ್ಟ್ ಆಗುತ್ತೆ. SWF ಅಂದ್ರೆ ಸ್ಮಾಲ್ ವೇವ್ ಫಾರ್ಮ್ಯಾಟ್ ಅಂತ, JPEG ಫಾರ್ಮ್ಯಾಟ್, PNG ಫಾರ್ಮ್ಯಾಟ್ ಮತ್ತೆ XML ಫಾರ್ಮ್ಯಾಟ್ ಗೆ ಎಕ್ಸ್ಪೋರ್ಟ್ ಮಾಡಬಹುದು. ಅಂದ್ರೆ InDesign ಫೈಲ್ ನ ಈ ಎಲ್ಲಾ ಫಾರ್ಮ್ಯಾಟ್ ಗೂ ನಾನು ಸೇವ್ ಮಾಡಿ ಇಟ್ಕೋಬಹುದು. ಫೈಲ್ ಮೆನ್ಯೂ. ಸೊ ಫೈಲ್ ಮೆನ್ಯೂ ನಲ್ಲಿ ಬೇರೆ ಆಪ್ಷನ್ಸ್ ಯಾವ್ಯಾವ್ದಿದೆ ಅಂದ್ರೆ ಡಾಕ್ಯುಮೆಂಟ್ ಪ್ರಿಸೆಟ್ಸ್. ಡಾಕ್ಯುಮೆಂಟ್ ಪ್ರಿಸೆಟ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಫೈಲ್ ನ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ಟಿದ ತಕ್ಷಣ ನಾನು A3 ಸೈಜ್ ಅಲ್ಲಿ ವರ್ಕ್ ಮಾಡ್ತಿರ್ತೀನಿ. ನನಗೆ ಮಾರ್ಜಿನ್ ಒಂದು ಲೆಟರ್ ಹೆಡ್ ಕಾಮನ್ ಆಗಿ ಬೇಕು. ಸೊ 2.5 ಇಂಚ್ ಮೇಲ್ಗಡೆ ಗ್ಯಾಪ್ ಬರಬೇಕು ಅಂದ್ರೆ ಟಾಪ್ ಮಾರ್ಜಿನ್ 2.5 ಇಂಚ್ ಇರಬೇಕು. ಈ ರೀತಿ ನಮ್ಮ ಸ್ಪೆಸಿಫಿಕೇಶನ್ ಏನಿರುತ್ತೆ ಪ್ರತಿ ಡಾಕ್ಯುಮೆಂಟ್ಗೂ ಆ ರೀತಿ ಇರಬೇಕು ಅಂದ್ರೆ ಅದರದೇ ಒಂದು ಪ್ರಿಸೆಟ್ ನಾನು ಕ್ರಿಯೇಟ್ ಮಾಡಬಹುದು. ಸೊ ಅದ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಫೈಲ್ ಮೆನ್ಯೂಗೆ ಹೋಗಿ ಡಾಕ್ಯುಮೆಂಟ್ ಪ್ರಿಸೆಟ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ಸೆಟಪ್. ಸೊ ನಾವು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ, ಮಧ್ಯದಲ್ಲಿ ಮತ್ತೇನಾದ್ರು ಮಾರ್ಜಿನ್ಸ್ ಚೇಂಜ್ ಮಾಡಬೇಕು ಅಥವಾ ಬ್ಲೇಡ್ ಅಥವಾ ಸ್ಲಗ್ ಏರಿಯಾ ಚೇಂಜ್ ಮಾಡಬೇಕು, ಓರಿಯಂಟೇಷನ್ ಚೇಂಜ್ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ ಸೆಟಪ್ ಹೋಗಿ ನಾನು ಚೇಂಜ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬಂದು ಯೂಸರ್. ಫಾರ್ ಯೂನಿಕ್ ಐಡೆಂಟಿಫಿಕೇಶನ್ ಆಫ್ ಯೂಸರ್ ವಿ ಹ್ಯಾವ್ ಟು ಎಂಟರ್ ಯೂಸರ್ ನೇಮ್ ಅಂಡ್ ಕಲರ್. ಸೊ ನಾವು ಎಷ್ಟೊಂದು ಜನ ಯೂಸರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ನಂದು ಓನ್ ಪ್ರೊಫೈಲ್ ನಾನು ಕ್ರಿಯೇಟ್ ಮಾಡ್ಕೊಂಡು ಲೈಕ್ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಂಡು ನನಗೆ ಬೇಕಾಗಿರೋ ಕಲರ್ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಅವಾಗ ನನ್ನ ಡೇಟಾ ಅಂತ ಗೊತ್ತಾಗುತ್ತೆ. ಸೊ ಫೈಲ್ ಹೋಗಿ ಕ್ಲೋಸ್ ಆಪ್ಷನ್ ತಗೊಂಡ್ರೆ ಸೊ ನಾನು ಯಾವ್ದು ಕರೆಂಟ್ಲಿ ಫೈಲ್ ಓಪನ್ ಮಾಡಿದೀನಿ ಅದು ಕ್ಲೋಸ್ ಆಗುತ್ತೆ. ಎಕ್ಸಿಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾನು ಯಾವ್ಯಾವ ಫೈಲ್ ಓಪನ್ ಮಾಡಿದೀನಿ ಎಲ್ಲಾ ಕ್ಲೋಸ್ ಆಗಿ ಆಮೇಲೆ InDesign ಸಾಫ್ಟ್ವೇರ್ ಇಂದಾನೆ ಎಕ್ಸಿಟ್ ಆಗುತ್ತೆ. ಫೈಲ್ ಇನ್ಫೋ. ದಿಸ್ ಆಪ್ಷನ್ ಇಸ್ ಯೂಸ್ಡ್ ಟು ಆಡ್ ಮೆಟಾ ಡೇಟಾ ಫೈಲ್. ಸೊ ಒಂದು ಫೈಲ್ಗೆ ನಾವು ಮೆಟಾ ಡೇಟಾನ ಆಡ್ ಮಾಡಬೇಕು ಅಂದ್ರೆ ಅವಾಗ ಫೈಲ್ ಇನ್ಫೋ ಆಪ್ಷನ್ ನ ಯೂಸ್ ಮಾಡ್ತೀವಿ. File info. The file info dialog box displays camera data, file properties, and edit history, copyright, and other information of the current document. The file info dialog box also displays custom metadata panels. You can add metadata directly in the file information dialog box. Any information you enter in this field overrides existing metadata and applies the new value of the selected file. So file information add ಮಾಡಬೇಕಂದ್ರೆ ಅವಾಗ ಯೂಸ್ ಮಾಡ್ತೀವಿ. ಡಿಫರೆಂಟ್ ಟೈಪ್ ಆಫ್ ಇನ್ಫಾರ್ಮೇಶನ್ ಯಾವ್ದು ಅಂತ ಇಲ್ಲಿ ಲಿಸ್ಟ್ ಹೇಳ್ತಾ ಹೋಗ್ತೀನಿ. Description lets you enter document information about the file such as document title, author, description, keywords can be used to search for the document. To specify copyright information, select copyrighted from the copyrighted status pop-up menu, then enter the copyright owner, notice text, and the URL of the person or company holding the copyright. So basic description details ನ ಎಂಟರ್ ಮಾಡ್ಬೇಕಂದ್ರೆ ನಾವು ಈ ಫೀಲ್ಡ್ ಈ ಫೈಲ್ ಇನ್ಫೋ ಹೋಗಿ ಈ ಬಾಕ್ಸ್ ಅಲ್ಲಿ ಈ ಟ್ಯಾಬ್ ಅಲ್ಲಿ ಇರುವಂತ ಡೀಟೇಲ್ಸ್ ನ ಫಿಲ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು IPTC. ಸೊ ಇದ್ರಲ್ಲಿ 4 ಏರಿಯಾಸ್ ಬರುತ್ತೆ. ಲೈಕ್ IPTC ಕಂಟೆಂಟ್ describes the visual content of an image. IPTC
content list, the contact information for the photographer, the IPTC image list, descriptive information for the image, IPTC status list, workflow and copyright information. So ಇದ್ರಲ್ಲಿ 4 ಪಾರ್ಟ್ ಇದೆ. ಸೊ ಒಂದೊಂದು ಡೇಟಾನ ತೋರಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಕ್ಯಾಮೆರಾ ಡೇಟಾ. ಇನ್ಕ್ಲೂಡ್ಸ್ 2 areas, camera data 1 ಮತ್ತೆ camera data 2. Camera data 1 displays read only information about the camera and settings used to take photos, such as make, model, shutter speed and f-stop. Camera data 2 lists read only file information about the photo, including pixel dimension and resolution. So file resolution ಎಷ್ಟು, ಫೋಟೋ ತೆಗೆದಿದ್ದೀನಿ ಅಂದ್ರೆ ಒಂದು ಇಮೇಜ್ ಯಾವ ಕ್ಯಾಮೆರಾದಲ್ಲಿ ತೆಗೆದಿದ್ದೀನಿ, ಮಾಡೆಲ್ ಏನು, ಶಟರ್ ಸ್ಪೀಡ್ ಎಷ್ಟು, ಆಮೇಲೆ ಫೋಟೋದು ಪಿಕ್ಸೆಲ್ ಡೈಮೆನ್ಷನ್ ಎಷ್ಟು, ರೆಸಲ್ಯೂಷನ್ ಎಷ್ಟು, ಎಲ್ಲ ಡೀಟೇಲ್ಸ್ ನನಗೆ ಕೊಡುತ್ತೆ. ವಿಡಿಯೋ ಡೇಟಾ ಅಂದ್ರೆ ಸೇಮ್, ಇವಾಗ ನನ್ಗೆ ವಿಡಿಯೋ ಇದೆ ಅಂದ್ರೆ ಇವಾಗ ಎಷ್ಟು ಫ್ರೇಮ್ ಇದೆ ಆ ವಿಡಿಯೋನಲ್ಲಿ, ವಿಡಿಯೋ ಫೈಲ್ ಸೈಜ್ ಏನು, ಹೈಟ್ ಎಷ್ಟು, ಈ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ನನಗೆ ಕೊಡುತ್ತೆ. ಆಡಿಯೋ ಕೂಡ ಅದೇ ರೀತಿ, ಟೈಟಲ್, ಆರ್ಟಿಸ್ಟ್, ಬಿಟ್ ರೇಟ್ ಎಷ್ಟು, ಲೂಪ್ ಸೆಟ್ಟಿಂಗ್ ಎಷ್ಟು ಅಂತ ಹೇಳುತ್ತೆ. ಮೊಬೈಲ್ SWF ಅಂದ್ರೆ ಫ್ಲಾಶ್ ಫೈಲ್, ಮೊಬೈಲ್ ಅಲ್ಲಿ ಪ್ಲೇ ಆಗುತ್ತಲ್ಲ ಅದನ್ನ ಮೊಬೈಲ್ SWF ಅಂತ ಹೇಳ್ತೀವಿ. ಸೊ ಇದು ಮೊಬೈಲ್ ಮೆಟಾ ಫೈಲ್ಸ್ ಇರುತ್ತಲ್ಲ, ಲೈಕ್ ಇದು ಬೇಸಿಕ್ ಇನ್ಫಾರ್ಮೇಶನ್ ಲೈಕ್ ಆಥರ್, ಟೈಟಲ್, ಡಿಸ್ಕ್ರಿಪ್ಷನ್, ಕಂಟೆಂಟ್ ಟೈಪ್ ನೆಲ್ಲ ಹೇಳುತ್ತೆ. ಕ್ಯಾಟಗರೀಸ್ ಅಲ್ಲಿ ಸೊ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತಲ್ಲ ಅದನ್ನ ಹೇಳ್ತೆ. ಒರಿಜಿನ್ ಅಂದ್ರೆ ಈ ಫೈಲ್ ಎಲ್ಲಿಂದ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡಿದ್ವಿ, ಲೈಕ್ ಎಲ್ಲಿ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡಿದ್ವಿ, ಲೈಕ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಏನಾದ್ರು ಇದೆಯಾ, ಹೆಡ್ಲೈನ್ ಇನ್ಫಾರ್ಮೇಶನ್ ಏನು ಅಂತ ಒರಿಜಿನ್ ಅಲ್ಲಿ ಹೇಳ್ತೀವಿ. DICOM ಅಂದ್ರೆ ಇವಾಗ ಹಾಸ್ಪಿಟಲ್ ಡೀಟೇಲ್ಸ್ ಇರುತ್ತಲ್ಲ ಅದನ್ನ ಎಂಟರ್ ಮಾಡ್ಬೇಕಂದ್ರೆ ಪೇಷಂಟ್, ಅವಾಗ DICOM ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಂಟರ್ ಮಾಡಿರೋ ಫೈಲ್ ಅಲ್ಲಿ ಯಾವ್ದಾದ್ರು ಪೇಷಂಟ್ ಡೀಟೇಲ್ ಇತ್ತು ಅಂದ್ರೆ ಆವಾಗ ಪೇಷಂಟ್, ಸ್ಟಡಿ ಸೀರೀಸ್, ಎಕ್ವಿಪ್ಮೆಂಟ್ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಹಿಸ್ಟ್ರಿ. ಹಿಸ್ಟ್ರಿ ಬಂದು ನನಗೆ ಬರೀ ಫೋಟೋಶಾಪ್ ಅಲ್ಲಿ ಬರುತ್ತೆ, ಇಲಿಸ್ಟ್ರೇಟರ್ ಬಂದ್ರೆ ನನಗೆ ಇಲಿಸ್ಟ್ರೇಟರ್ ಬರುತ್ತೆ. ಸೊ ಇದು ಬಂದು InDesign ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಅಡ್ವಾನ್ಸ್. ಸೊ ಅಡ್ವಾನ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ನೇಮ್ ಸ್ಪೇಸಸ್ ಮತ್ತೆ ಪ್ರಾಪರ್ಟೀಸ್ ನ ಯೂಸ್ ಮಾಡುತ್ತೆ, ಲೈಕ್ XMP, PDF ಪ್ರಾಪರ್ಟೀಸ್ ಇದನ್ನೆಲ್ಲ ಲಿಸ್ಟ್ ಮಾಡಬಹುದು. ರಾ ಡೇಟಾ ಅಂದ್ರೆ XMP ಟೆಕ್ಸ್ಟ್ ಇನ್ಫಾರ್ಮೇಶನ್ ಅಬೌಟ್ ಅ ಫೈಲ್ ನನಗೆ ತೋರಿಸುತ್ತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಇನ್ಫಾರ್ಮೇಶನ್ ನಿಮ್ ಫೈಲ್ ಸೂಟ್ ಆಗುತ್ತೆ ಅಂದ್ರೆ ತೋರಿಸ್ಬೇಕು ಅಂದ್ರೆ ಆವಾಗ ನೀವು ಇದನ್ನ ಟೈಪ್ ಮಾಡಿ ಓಕೆ ಅಂತ ಕೊಟ್ರೆ ಅವಾಗ ಇನ್ಫಾರ್ಮೇಶನ್ ಎಲ್ಲ ನನಗೆ ತೋರಿಸುತ್ತೆ. ಪ್ಯಾಕೇಜ್. To make this process as easy as possible, InDesign include a feature called packaging. When you package a file, you create a folder that contains the InDesign document, any necessary font, linked graphics, text files and a customized report. So that all the files, fonts and graphics needed to reproduce the publication are ready to go and are in one place. So ಇವಾಗ ನೀವು ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀರಾ, ಪ್ಯಾಕೇಜ್ ಅಂತ ಕೊಟ್ರೆ ಇವಾಗ ನೀವು ಬೇರೆ ಬೇರೆ ಫಾಂಟ್ಸ್ ಯೂಸ್ ಮಾಡಿರ್ತೀರಾ, ಅದು ಬೇರೆ ಸಿಸ್ಟಮ್ ಅಲ್ಲಿ ಇಲ್ಲ ಅಂದ್ರೆ ಪ್ಯಾಕೇಜ್ ಅಂತ ಕೊಟ್ರೆ ನೀವು ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂತ ಫಾಂಟ್ಸ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಪ್ರತಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿ ಅದರಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಯಾರಿಗೆ ಸೆಂಡ್ ಮಾಡಬೇಕು ಈಸಿಯಾಗಿ ಸೆಂಡ್ ಮಾಡಬಹುದು. ಓಕೆ. Print preset and print option. Print preset used to set presets for printing and a document for exporting. If you regularly output to different printers or job types, you can automate printer jobs by saving all output settings as print presets. Use print presets is a fast, reliable way to print jobs that require consistently accurate setting for many options in the print dialog box. So ನೀವು ಯಾವಾಗಲೂ ಪ್ರಿಂಟ್ ಕೊಡ್ತಾ ಇರ್ತೀರಾ ಅಂದ್ರೆ ಪ್ರಿಂಟ್ ಪ್ರಿಸೆಟ್ ನ ಸೆಟ್ ಮಾಡಿ ನಿಮ್ಗೆ ಹೇಗೆ ಪ್ರಿಂಟ್ ಔಟ್ ಬೇಕು ಅಂತ ಸೆಟ್ ಮಾಡಿ ಅದನ್ನ ಡಿಫೈನ್ ಮಾಡಿ ಇಟ್ಕೊಂಡ್ರೆ ನಿಮ್ ಕೆಲಸ ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಪ್ರಿಂಟ್. ಸೊ ನಾನು InDesign ಅಲ್ಲಿ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿದ್ದೀನಿ, ಪ್ರಿಂಟ್ ಮಾಡ್ಬೇಕು ಅಂದ್ರೆ ಅವಾಗ ನಾನು ಪ್ರಿಂಟ್ ಆಪ್ಷನ್ ನ ಯೂಸ್ ಮಾಡ್ತೀನಿ. ಪ್ರಿಂಟ್ ಬುಕ್ಲೆಟ್. The print booklet feature lets you create print spreads for professional printing. So example ನಾನು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿರ್ತೀನಿ, ಇವಾಗ ಬುಕ್ಲೆಟ್ ಅಥವಾ ಬ್ರೋಷರ್ ಆ ರೀತಿ ಪ್ರಿಂಟ್ ಮಾಡ್ಬೇಕಾದ್ರೆ ಮಲ್ಟಿಪಲ್ ಪೇಜಸ್ ಇರುತ್ತೆ ಅಲ್ಲ, ಹೇಗೆ ಬರಬೇಕು ಅಂತ ನಾನು ಪ್ರಿಂಟ್ ಬುಕ್ಲೆಟ್ ಅಲ್ಲಿ ಡಿಫೈನ್ ಮಾಡ್ತೀನಿ. ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಿದ್ದಾರೆ. If you are editing a 8-page booklet, the pages appears in sequential order. So 8-page booklet ಇತ್ತು ಅಂದ್ರೆ ಜನರಲ್ ಆಗಿ ಹೇಗೆ ಪ್ರಿಂಟ್ ಬರುತ್ತೆ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಇನ್ನೊಂದ್ರಲ್ಲಿ, 4, 5 ಇನ್ನೊಂದ್ರಲ್ಲಿ, 6, 7 ಇನ್ನೊಂದ್ರಲ್ಲಿ, 8 ಇನ್ನೊಂದ್ರಲ್ಲಿ, ಈ ರೀತಿ ನನಗೆ ಪ್ರಿಂಟ್ ಬರುತ್ತೆ. However, in print spreads, page 2 is positioned next to page 7. So ಪ್ರಿಂಟ್ ಸ್ಪ್ರೆಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪೇಜ್ 2 ಬಂದ್ಬಿಟ್ಟು ನನಗೆ ಪೇಜ್ 7 ಪಕ್ಕದಲ್ಲಿ ಬರುತ್ತೆ. ಸೊ ಹೇಗಪ್ಪ ಅಂದ್ರೆ ಇವಾಗ ಒಂದ್ ಫಸ್ಟ್ ಪೇಜ್ ಇದೆ, ಲಾಸ್ಟ್ ಕೆಳಗಡೆ ಇವಾಗ ಒಂದು ಬುಕ್ ಇದೆ ಅಂದ್ರೆ ಓಪನ್ ಮಾಡ್ತೀವಿಲ್ವಾ, ಮಧ್ಯ ಪೇಜ್ ಬಂದು 4, 5 ಇರುತ್ತೆ. ಸೊ ಈ ಕಡೆ ನನಗೆ 2 ಇದ್ರೆ ಅದ್ರ ಪ್ಯಾರಲಲ್ ಪೇಜ್ ಅಲ್ಲಿ ನನಗೆ 3 ಪ್ರಿಂಟ್ ಹಾಕೊಡ್ದು, ಯಾಕಂದ್ರೆ ನನಗೆ ಅದು ಅಲ್ಲಿ 7 ಬರಬೇಕು. ಸೊ 3ಗೆ ಪ್ಯಾರಲಲ್ ಆಗಿ ಬಂದು ಒಂದ್ ಸೈಡ್ 3 ಬಂದ್ರೆ ಇನ್ನೊಂದ್ ಸೈಡ್ 6 ಬರಬೇಕು. ಸೊ ಈ ರೀತಿ ನನಗೆ ಬರಬೇಕು, ಇಲ್ಲ ಅಂದ್ರೆ ನಾನು ಬುಕ್ ತರ ಬೈಂಡ್ ಮಾಡೋದಕ್ಕೆ ಆಗಲ್ಲ. ಸೊ ನಾನು ಏನ್ ಪ್ರಿಂಟ್ ಔಟ್ ತೆಗೆದಿದ್ದೀನಿ ಅದು ಒಂದ್ ಶೀಟೇ ಇಡಬೇಕಾಗುತ್ತೆ. So that when the 2 pages are printed on the same sheet, folded and collated, the pages end up in the appropriate order. The process of creating printer spreads from layout spread is called imposition. So ಈ process ನ ಏನಂತ ಹೇಳ್ತೀವಿ ಅಂದ್ರೆ imposition ಅಂತ ಹೇಳ್ತೀವಿ. While imposing pages, you can change settings to adjust space between pages. So ಈ ರೀತಿ ಮಾಡ್ಬೇಕಂದ್ರೆ ಎರಡು ಪೇಜ್ ಮಧ್ಯೆ ಸ್ಪೇಸ್ ಎಷ್ಟಿರ್ಬೇಕು, ಮಾರ್ಜಿನ್ ಎಷ್ಟಿರ್ಬೇಕು, ಬ್ಲೀಡ್ ಎಷ್ಟಿರ್ಬೇಕು ಅಂತೆಲ್ಲ ನಾವು ಸೆಟ್ ಮಾಡ್ಕೋಬಹುದು. The layout of your InDesign document is not affected because the imposition is all handled in the print stream. So ನನಗೆ ಲೇಔಟ್ ಅಥವಾ ಡಾಕ್ಯುಮೆಂಟ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಯಾಕಂದ್ರೆ ಇದು ಪ್ರಿಂಟ್ ಸ್ಟ್ರೀಮ್ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಸೊ ನೋ ಪೇಜಸ್ ಆರ್ ಶಫಲ್ಡ್ ಆರ್ ರೊಟೇಟೆಡ್ ಇನ್ ದ ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟ್ ಅಲ್ಲಿ ಯಾವ ಪೇಜ್ ಆಗಲಿ ರೊಟೇಟ್ ಆಗೋದಿಲ್ಲ ಅಥವಾ ಶಫಲ್ ಆಗೋದಿಲ್ಲ. ಸೊ ಇದು ಪ್ರಿಂಟ್ ಬುಕ್ಲೆಟ್ ಆಪ್ಷನ್ ಅಲ್ಲಿ ನಾವು ಸೆಟ್ ಮಾಡ್ಕೋಬಹುದು. ಈ ರೀತಿ ಒಂದು ಕಂಟಿನ್ಯೂಸ್ ಬುಕ್ ನ ಪ್ರಿಂಟ್ ಔಟ್ ತೆಗಿಬೇಕಾದ್ರೆ
Thank you for watching. For feedback and questions regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Bye bye from Rashmi. Keep learning, never stop learning, learn and upgrade your skills.